ಕೆಲಸ ಬರಂತ ಎಲ್ಲ ಗುರಿಯರಿಗೆ, ಅನಾಥರಿಗೆ, ಅನ್ನದಾತರಿಗೆ, ಹಾಗೇನೆ ಎಲ್ಲ ನನ್ನ ಸೆಲೆಬ್ರಿಟಿಗಳಿಗೂ ಇಲ್ಲಿಂದಲೇ ಈ ಪಾತ್ರಗಳಿಗೆ ನಮಸ್ಕಾರ ಮಾಡ್ತೀನಿ. 11 ಗಂಟೆ ಬಂದು ಪಾಪ ಆಕ್ಚುಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ತುಂಬಾನೇ ಕಷ್ಟ ಪಡ್ತಾರೆ. 2 ನಿಮಿಷ ಮಾತು ಮುಗಿಸ್ಬಿಡ್ತೀನಿ. ಇವತ್ತು ಈ ಸಾಂಗ್ ನ ರಿಲೀಸ್ ಮಾಡ್ಕೊಂಡು ನಾನು ಹೆತ್ತುತ್ತಾ ಇಲ್ಲ, ಆದ್ರೆ ತಾಯಿಗಿಂತ ಹೆಚ್ಚು ಸುಮಮ್ಮನ್ಗೆ ನಾನು ಯಾವತ್ತಿದ್ರು ಚಿರಋಣಿ. ಯಾಕಂದ್ರೆ ಇಲ್ಲಿಗೆ ಬಂದು ನಮ್ಮ ಸಾಂಗ್ ನ ರಿಲೀಸ್ ಮಾಡಿಕೊಟ್ರು. ಕಾಟೇರ ಬಗ್ಗೆ ತುಂಬಾ ಒಳ್ಳೆ ಮಾತಾಡಿದ್ರು. ಸುಮಮ್ಮನ್ಗೆ ನಿಮ್ ಪ್ರೀತಿ, ನಿಮ್ ಪ್ರೋತ್ಸಾಹ, ಆಶೀರ್ವಾದ, ಬೆಂಬಲ ಸದಾ ಹೀಗೆ ಇರ್ಲಿ. ನಿಮ್ ಸೇವೆ ಮಾಡೋ ಅವಕಾಶ ನಾವು ಇನ್ನೂ ಮಾಡ್ಕೊಡಿ ಅಂತ ಕೇಳ್ಕೊಳ್ತೀನಿ. ಹಾಗೇನೆ ನಮ್ಮ ಗಾಡಿಗಾರ ರವಿ ಅವರು ಇರ್ಬೋದು, MLA ಸಾಹೇಬರು, ಅವ್ರಿಗೂ ಕೃತಜ್ಞತೆಗಳು. ಹಾಗೆ ನಮ್ಮ ಇಂದ್ವಾಲ್ ಸಚ್ಚಿದಾನಂದ ಅವ್ರಿಗೂ ತುಂಬಾ ಥ್ಯಾಂಕ್ಸ್. ಆಮೇಲೆ ನಮ್ಮ ಉದಯಗೌಡರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಾನೀಗ ಜಾಸ್ತಿ ಮಾತಾಡಲ್ಲ, ಯಾಕಂದ್ರೆ ಎಲ್ಲರೂ ಮಾತಾಡಿದ್ದಾರೆ. ಪಾಪ ನಿಮಗೂ ಬೋರ್ ಆಗೋಗಿರುತ್ತೆ. ಈ ಸಿನಿಮಾದ ಪ್ರತಿ ಒಬ್ರು, ಒಬ್ಬ ಟೆಕ್ನಿಷಿಯನ್ ಇಂದ ಹಿಡಿದು ಒಬ್ಬ ಕಲಾವಿದ ತನಕ ಎಲ್ಲರ ಶ್ರಮ ಇದ್ರಲ್ಲಿದೆ. ಈ ಸಿನಿಮಾ ಯಾವುದೇ ಒಂದು ಆಡಂಬರದ ಸಿನಿಮಾ ಅಲ್ಲ. ಹೀಗೆ ಇವತ್ತು ನಾವು ಕೇಳಕ್ಕಿರೋದು ಇಷ್ಟನೇ. ನಾನು ಅವತ್ತು ಹೇಳೋದು ಈ ಹಸಿರು ಶಾಲ್ ಎಷ್ಟು ಪವರ್ ಇದೆ ಅಂತ ನಿಜವಾಗ್ಲೂ ನಾವು ತೋರ್ಸಕ್ಕೆ ಬಂದಿರೋದು. ಇವತ್ತು ರೈತರ ದಿನಾಚರಣೆ, ಆದ್ರೆ ಇಲ್ಲೂ ಕೂಡ ಹೇಳ್ತೀನಿ, ದಯಮಾಡಿ ರೈತರ ಅಯ್ಯೋ ಪಾಪನ ಕೇಳಬೇಡ್ರಿ. ಅವರು ಸಿಂಪತಿ ಬೇಕಾಗಿಲ್ಲ, ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಸಾಕು. ಹೌದಲ್ಲ? ಒಬ್ಬ ರೈತ ಎಷ್ಟು ಮುಖ್ಯ ಆಗ್ತಾನೆ ಅದಕ್ಕೆ ಪ್ರತಿಯೊಬ್ರು ಯಾರ್ಯಾರಿಗೆ ಜಾಗ ಇಟ್ಕೊಂಡಿದ್ದೀರಾ, ಇವತ್ತೆಲ್ಲ ಕೋಟಿಗಟ್ಟಲೆ ಅದಕ್ಕೆ ಬೆಲೆ ಬಂದಿದೆ. ದಯವಿಟ್ಟು ಮಾರ್ಕೊಳಕ್ ಹೋಗ್ಬೇಡಿ. ಇವತ್ತು ಜಾಗಗಳು ಮಾರ್ಕೊಂಡ್ಬಿಟ್ರೆ ನಾಳೆ ಜಾಗ ಸಿಗಲ್ಲ. ಅಕ್ಕಿ ಬೆಳೆಯಕ್ಕಲ್ಲ, ಗೆಡ್ಡೆ ಗೆಣಸ್ಕೊಳ್ಕೊಳಕ್ಕೂ ಜಾಗ ಇರಲ್ಲ. ಆದ್ರಿಂದ ದಯಮಾಡಿ ರೈತರಿಗೆ ತಮ್ಮ ನ್ಯಾಯವಾದ ಬೆಲೆ ಕೊಡ್ರಿ. ರೈತನ ತುಂಬಾ ಗೌರವ ಕೊಡಿ. ಯಾಕಂದ್ರೆ ಈಗ ನಾವು ತಾನ ನೋಡೋದಲ್ಲ, ನಿಜವಾಗ್ಲೂ ರೈತರು ನ್ಯಾಯವಾದ ಬೆಲೆ ಕೊಟ್ಬಿಟ್ರೆ ಎಲ್ಲಾರ ಮನೇಲೂ ಒಂದು ಜಾಬರ್ ಇರ್ತದೆ. ಅವ್ರು ಆಕ್ಚುಲಿ ಹೆಣ್ಮೇಲೆ ನೋಡೋದು ಬೇಡ, ಬರೀ ಗಾಡಿಲೇ ಓಡಾಡ್ಬೋದು. ಹೌದಲ್ಲ? ಇವತ್ತು ಈ ಸಿನಿಮಾ ಬಂದು ನೀವೆಲ್ಲ ಸಪೋರ್ಟ್ ಕೊಟ್ಟಿದ್ದೀರಾ. ಆಯ್ತು, 56 ಸಿನಿಮಾ ಆಗೋಯ್ತು. ನಮಗೂ ವಯಸ್ಸು ಆಗ್ತಾ ಇದೆ. ಹೌದು, ಒಪ್ಕೊಳ್ಳೋಣ. 47 ವರ್ಷ ಆಗೋಯ್ತಪ್ಪ. ಆದ್ರೆ ಇವತ್ತು ಇಲ್ಲಿಗೆ ನಮ್ಮ ಚಿತ್ರರಂಗದ ತುಂಬಾ ದೊಡ್ಡ ದೊಡ್ಡ ಕಲಾವಿದರು, ಹೀರೋಗಳು, ನಮ್ಮ ಹೀರೋಗಳು, ನಮ್ಮ ಕನ್ನಡ ಚಿತ್ರರಂಗದ ಹೀರೋಗಳು, ಅದು ನಮ್ಮ ಟೈಗರ್ ಆಗ್ಬೋದು, ಯಶಸ್ ಸೂರ್ಯ ಆಗ್ಬೋದು, ಚಿಕ್ಕಣ್ಣ ಆಗ್ಬೋದು, ಜಾಹಿದ್ ಆಗ್ಬೋದು, ತನ್ವೀರ್ ಆಗ್ಬೋದು, ಪ್ರತಿಯೊಬ್ರು ಇಲ್ಲಿಗೆ ಬಂದು ಹಸಿರೋದಕ್ಕೆ, ಆರೈಸೋದಕ್ಕೆ ಅವರು ಚಿರುಗುಣಿ ಅಂತ ಹೇಳ್ತೀವಿ. ಹಾಗೇನೆ ಸ್ಟೇಜ್ ಮೇಲೆ ಎಲ್ಲ ಹೀರೋಗಳು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಎಲ್ಲ ಇಷ್ಟೊತ್ತು ಅವ್ರು ಎಂಟರ್ಟೈನ್ ಮಾಡಿದ್ರು. ಅವ್ರಿಗೂ ಕೂಡ ತುಂಬಾ ಥ್ಯಾಂಕ್ಸ್. ಅಷ್ಟಲ್ದೇ ಇಡೀ ಮಂಡ್ಯ ಜನತೆ ಒಂದೇ ಹೇಳ್ತೀರಣ, ನಾವು ಅವತ್ತು ಹೇಳೋದು ಒಂದೇ ಮಾತು. ಅಂದ್ರೆ ಇದು ರಾಜಕೀಯವಾಗಲ್ಲ, ದಯಮಾಡಿ ಬೇಗ ಮಾಡ್ಕೋಬೇಡಿ. ಚಿತ್ರರಂಗದಲ್ಲ ಯಾರು ಏನೇ ಹೇಳಿದ್ರು ಕೂಡ ನಾವು ಕೋಪ ಮಾಡ್ಕೊಳಲ್ಲ, ಸಿನಿಮಾ ಅಷ್ಟೇ ಮಾಡ್ತೀವಿ. ಅದು ಅಪ್ಪಟ ಕನ್ನಡ ಸಿನಿಮಾ ಮಾಡೋದು. ತುಂಬಾ ಹೆಮ್ಮೆ ಹೇಳ್ತೀನಿ. ಒಬ್ಬ ನೂರಾದ ನೋಡಾಕ್ತಿರೋ ಎಷ್ಟೋ ಮಂದಿ ಅಂತಂದ್ರೆ ಕುಂಸೋರು, ಇದಕ್ಕಿಂತ ಯಾರಿಗೆ ಕಾಣಬೇಕು? ಹೊರಗಡೆ ಹೋಗಿದ ತಕ್ಷಣ ಜಾಬರ ಕೊಡ್ತಾರೆ, ಅಲ್ಲೂ ಕೊಡೋದು ಅದಕ್ಕೆ ಸಾಕು. ತುಂಬಾ ಚೆನ್ನಾಗಿದೆ. ಎಲ್ಲಿವರೆಗೂ ನಿಮ್ಗಳಿಗೆ ಎಂಟರ್ಟೈನ್ ಮಾಡೋದಕ್ಕೆ ನನಗೆ ಆಗುತ್ತೋ ಅಲ್ಲಿವರೆಗೂ ಒಳ್ಳೆ ಸುಖ ಕೊಟ್ಟು ನಿಮ್ಗಳ ಎಂಟರ್ಟೈನ್ ಮಾಡೋಕೆ ಇಷ್ಟಪಡ್ತೀನಿ. ಖಂಡಿತ ತುಂಬಾ ಪ್ರಯತ್ನ ಪಡ್ತೀನಿ. ಕನ್ನಡ ಕಲಾವಿದರನ್ನ ಸ್ವಲ್ಪ ನಮ್ಮ ಸಿನಿಮಾಗಳಲ್ಲಿ ಹಾಕೊಂಡು ಅವ್ನ ಹಾಕೊಂಡು ನಮ್ಮ ಕರ್ನಾಟಕದಲ್ಲಿ ಒಳ್ಳೊಳ್ಳೆ ಕಲಾವಿದರು. ಈಗ ನೋಡಿ, ಮಾನಶ್ರೀ ಮಗಳು ಮೊದಲನೇ ಸರಿ ಮಾಡ್ತಾ ಇದ್ದಾರೆ. ನೀವು ಮಾನಶ್ರೀ ಎಷ್ಟು ಗೌರವ ಕೊಟ್ರಿ, ಎತ್ತಕ್ಕೆ ಬೆಳೆಸಿದ್ರಿ, ಅದೇ ರೀತಿ ಅವ್ರಿಗೆಲ್ಲ ಗೌರವ ಕೊಡಿ, ಬೆಳೆಸಂತ ಕೇಳ್ಕೊಳ್ತೀವಿ. ಎಲ್ಲ ನಮ್ಮ ಕನ್ನಡ ಹೀರೋಗಳನ್ನು ತಾನು ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ.
ಯಾಕಂದ್ರೆ ನಾವು ಯಾವ ಟೈಮ್ ಮಾಡ್ತಿಲ್ಲ ಇವತ್ತು ಹೇಳ್ತಾರದು ಅಪ್ಪಟ ಕನ್ನಡ ಸಿನಿಮಾ ನಾವು ಮಾಡೋದು. ಒಂದು ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಹೀಗೆ ಇರಲಿ. ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಪ್ರತಿಯೊಬ್ಬರು ಕೂಡ ಕೃತಜ್ಞತೆ ಸಲ್ಲಿಸ್ತೀನಿ. ಎಲ್ಲ ನಮ್ಮ ಮಂಡ್ಯ ಸೆಲೆಬ್ರಿಟಿಗಳಿಗೆ ಧನ್ಯವಾದಗಳು. ತುಂಬಾನೇ ಡಿ ಬಾಸ್ ಅಭಿಮಾನಿಗಳಿಗೆ, ನನ್ನ ಹೆಮ್ಮೆಯ ಕ್ಷೇತ್ರವಾದ ಮಂಡ್ಯದ ಸಮಸ್ತ ಸ್ವಾಭಿಮಾನಿ ಜನತೆಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕಾಟೇರ ನೋಡೋಕ್ಕೆ ನೀವೆಷ್ಟು ಕಾತರದಿಂದ, ಎಷ್ಟು ಎಕ್ಸೈಟೆಡ್ ಆಗಿ ನೀವು ಕಾಯ್ತಾ ಇದ್ದೀರೋ, ಅದಕ್ಕಿಂತ ಹೆಚ್ಚಿನ ಒಂದು ಕಾತರದಿಂದ ನಾನು ಕಾಯ್ತಾ ಇದ್ದೀನಿ 29ನೇ ತಾರೀಕಿಗೆ. ನಾನು ನಿಮ್ಮಲ್ಲಿ ಒಂದೆರಡು ಮಾತನ್ನ ಮಾತಾಡೋಕೆ ಮೊದಲೇ ಹಾಡನ್ನು ನೋಡೋಣ. ಹಾಡನ್ನು ನೋಡಿಬಿಟ್ಟು ಆಮೇಲೆ ನಾನು ಮಾತಾಡ್ತೀನಿ. ಇವತ್ತು ರೈತರ ದಿನಾಚರಣೆ. ಆ ಒಂದು ಸುದಿನದಂದು ರೈತ ನಾಡು ಅಂತಾನೆ ಆಗಿರುವ ನಮ್ಮ ಮಂಡ್ಯದಲ್ಲಿ ಈ ರೈತರ ಹಾಡನ್ನು ಬಿಡುಗಡೆ ಮಾಡುವಂಥ ಒಂದು ಸೌಭಾಗ್ಯ ನನ್ನದಾಗಿದೆ. ಇವಾಗ ನೋಡೋಣ ಕಾಟೇರಾದಲ್ಲಿ ರೈತರ ಹಾಡು. ನಿಮ್ಮೆಲ್ಲರ ಮುಂದೆ ಮಂಡ್ಯ ಬರಲಿ ಜೋರಾದ ಚಪ್ಪಾಳೆ. ಹಾಡನ್ನ ನಾನು ಒಂದ್ಸಲ ಕೇಳಿದ್ದೆ, ಆದರೆ ಈ ಒಂದು ಜೋಶು, ಈ ಒಂದು ಹುಮ್ಮಸ್ಸು ನಿಮ್ಮೆಲ್ಲರ ಜೊತೆಯಲ್ಲಿ ಕೂತ್ಕೊಂಡು ನಾನು ಈ ಹಾಡನ್ನು ಕೇಳ್ತಾ ಇದ್ರೆ ಎಲ್ಲೆಲ್ಲೋ ಹೋದಂಗೆ ಅನಿಸ್ತಾ ಇದೆ. ಯಾಕೆಂದರೆ ಅಷ್ಟು ಚೆನ್ನಾಗಿದೆ ಆ ಹಾಡಿನ ಲಿರಿಕ್ಸ್ ಆಗಲಿ, ಆ ಹಾಡಿನ ಟ್ಯೂನೇ ಆಗಲಿ, ಆ ಬೀಟ್ ಆಗಲಿ ಅಷ್ಟು ಕ್ಯಾಚಿ ಆಗಿದೆ. ನಿಮ್ಮೆಲ್ರಿಗೂ ಖುಷಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ಒಂದು ಎರಡು ಮಾತುಗಳು ಡಿ ಬಾಸ್ ಸೆಲೆಬ್ರಿಟಿಗಳ ಅನುಮತಿ ಕೊಟ್ಟರೆ ಮಾತಾಡ್ತೀನಿ. ಮಾತಾಡ್ಬೋದಾ? 2 ಮಿನಿಟ್ಸ್ ಟೈಮ್ ಕೊಟ್ಟರೆ ಮಾತಾಡ್ತೀನಿ. ಏಕೆಂದರೆ ನಮ್ಮ ಮಂಡ್ಯಲ್ಲಿ ಕಾಟೇರ ಪ್ರೀ ರಿಲೀಸ್ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಅಂದರೆ ನಮ್ಗೆ ಎಷ್ಟು ಖುಷಿನೋ ಅಷ್ಟೇ ಹೆಮ್ಮೆನೂ ಕೊಡ್ತಾ ಇದೆ. ಯಾಕೆಂದರೆ ಡಿ ಬಾಸ್ ಅಭಿಮಾನಿಗಳು ಕರ್ನಾಟಕದಲ್ಲಿ ಲಕ್ಷಾಂತರ ಜನ, ಕೋಟ್ಯಾಂತರ ಜನ ಇದ್ದಾರೆ. ಆದರೆ ಮಂಡ್ಯದಲ್ಲಿ ಇರೋಷ್ಟು ಅಭಿಮಾನ ಅವ್ರಿಗೆ ಇನ್ನೆಲ್ಲೂ ಇಲ್ಲ ಅಂತ ನನ್ನ ಅನಿಸಿಕೆ. ಮಂಡ್ಯ ಜನ ನೀವು ಪ್ರೀತಿ ಕೊಟ್ಟರೆ ಅದು ಯಾವ ರೀತಿ ಇರುತ್ತೆ ಅಂತ ನಾವು ಮೊದಲಿಂದ ನೋಡ್ಕೊಂಡು ಬಂದಿದ್ದೀವಿ. ನಿಮ್ಮ ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನು ನೀವು ಯಾವ ರೀತಿ ಪ್ರೀತಿ ಮಾಡಿದ್ರು ಅದೇ ಪ್ರೀತಿನ ಇವತ್ತಿನವರೆಗೂ ನೀವು ಉಳಿಸ್ಕೊಂಡಿದ್ದೀರ. ಅಂಬರೀಷ್ ಅವರನ್ನ ಈ ಮಂಡ್ಯ ಜನರು, ಮಂಡ್ಯದ ಮಣ್ಣು ಎಂದೆಂದಿಗೂ ಮರೆಯೋಕೆ ಸಾಧ್ಯನೇ ಇಲ್ಲ ಅಂತ ನೀವು ಪದೇ 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 ನೀವು ಸಾಬೀತು ಮಾಡಿದ್ದೀರ. ಮಂಡ್ಯದಲ್ಲಿ ಏನೇ ನಡೆದ್ರು ಅದು ಇತಿಹಾಸನೇ. ಇವತ್ತು ನೋಡಿ ಈ ಇವೆಂಟ್ ಎಷ್ಟು ಚೆನ್ನಾಗಿ ನಿಮ್ಮ ಪ್ರೀತಿಯಿಂದ, ಎಷ್ಟು ಖುಷಿಯಿಂದ ನೀವು ಇಲ್ಲಿ ಆಚರಣೆ ಮಾಡ್ತಾ ಇದ್ದೀರಾ ಅಂದರೆ ಇದು ಇತಿಹಾಸನೇ. ಕಾಟೇರ ರಿಲೀಸ್ ಆದಮೇಲೆ ಅದು ಯಶಸ್ವಿಯಾಗಿ 100 ದಿನ ಓಡಲಿ, 1 ವರ್ಷ ಓಡಲಿ, ಆದರೆ ಜನ ಈ ಮಂಡ್ಯ ಇವೆಂಟ್ನ ಮರೆಯೋಕ್ಕೂ ಸಾಧ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಸಕ್ಸಸ್ಗೆ ಇಲ್ಲಿಂದ ಒಂದು ಫೌಂಡೇಶನ್ ಆಗಲಿ ಅಂತ ನಾನು ಹಾರೈಸ್ತೀನಿ. ಮಂಡ್ಯದು ಯಾವತ್ತೂ ಇತಿಹಾಸನೇ. ಮಂಡ್ಯ ಈ ಸಂದರ್ಭದಲ್ಲಿ 4.5 ವರ್ಷಗಳ ಹಿಂದಿನ ಒಂದು ಇತಿಹಾಸ ನೀವು ಸೃಷ್ಟಿಸಿದ್ದನ್ನು ನಾನು ನೆನಪು ಮಾಡಿಕೊಳ್ಳೇಬೇಕು. ಅದೇನು ಅಂತ ನಿಮ್ಮೆಲ್ರಿಗೂ ಗೊತ್ತಿದೆ. ನನಗೆ ಯಾರೂ ಇಲ್ಲ, ನನ್ನಲ್ಲಿರೋ ಶಕ್ತಿ ನಾನು ಕಳ್ಕೊಂಡೆ ಅಂತ ಅಂದ್ಕೊಂಡಿದ್ದಾಗ ನನಗೆ ಶಕ್ತಿಯಾಗಿ ನಿಂತಿದ್ದು ಮಂಡ್ಯದ ಜನ. ಅದರ ಜೊತೆಗೆ ನನ್ನ ಬೆನ್ನೆಲುಬಾಗಿ ನನ್ನ ಜೊತೆಯಲ್ಲಿ ಒಂದಷ್ಟು ಶಕ್ತಿ ತುಂಬಿದ್ರು ನನ್ನ ಆಪ್ತರು. ಅದರಲ್ಲಿ ಮುಖ್ಯವಾದ ದೊಡ್ಡ ಶಕ್ತಿ ಯಾರು? ನಿಮ್ಮ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ಅವರು. ನೋಡಿ,
ನೀವು ಅವ್ರ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದೀರೋ ಅಷ್ಟೇ ಅಭಿಮಾನ ಗೌರವ ಅಭಿಮಾನಿಗಳ ಮೇಲೆ ಇಟ್ಟು ನಿಮ್ಮನ್ನು ಅವರು ಸೆಲೆಬ್ರಿಟೀಸ್ ಅಂತ ಕರೆಯೋದು. ಇವತ್ತಿನ ದಿನ ನಾನು ದರ್ಶನ್ ನನ್ನನ್ನು ಮದರ್ ಇಂಡಿಯಾ ಅಂತಲೇ ಕರೆಯೋದು. ನಾನು ಮಂಡ್ಯಕ್ಕೆ ಸೊಸೆ ಸಂಸದೆ, ಆದರೆ ಇಲ್ಲಿ ನಾನು ನಿಂತಿರೋದು ನಿಮ್ಮ ಹಾಗೆ ಒಂದು ಸೆಲೆಬ್ರಿಟಿಯಾಗಿ ನಿಂತಿದ್ದೀನಿ ನಾನು. ಬಿಕಾಸ್ ನಾನು ದರ್ಶನ್ ಫ್ಯಾನೇ. ದರ್ಶನ್ ಮೂವೀಸ್ ನೋಡಿ ಅಷ್ಟೇ ಖುಷಿ ಆಗುತ್ತೆ. ದರ್ಶನ್ ಹಾಡುಗಳು, ದರ್ಶನ್ ಡ್ಯಾನ್ಸು, ದರ್ಶನ್ ಡೈಲಾಗ್ಸ್, ದರ್ಶನ್ ಆ್ಯಕ್ಷನ್, ದರ್ಶನ್ ಆ್ಯಕ್ಟಿಂಗ್, ದರ್ಶನ್ ಮೂವಿಗಳು ನೋಡೋಕ್ಕೆ ನನಗೂ ಅಷ್ಟೇ ಖುಷಿ ಆಗುತ್ತೆ. ದರ್ಶನ್ ನನಗೆ 4.5 ವರ್ಷಗಳ ಹಿಂದೆ ನನ್ನ ಕೈ ಹಿಡಿದು ಎಂದೆಂದು ಏನೇನು ಬೇಕೋ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ಅಂತ ಒಂದು ಮಾತು ಕೊಟ್ಟಿದ್ರು. ಆ ಮಾತಿನಂತೆ ನಡ್ಕೊಂಡ್ರು. ದರ್ಶನ್ ಇವತ್ತಿನ ದಿನ ನಾನು ನಿಮ್ಗೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಆವತ್ತು ನನ್ನ ಮೇಲೆ ನಂಬಿಕೆ ಇಟ್ಟು ಯಾವ ರೀತಿ ನನಗೆ ಶಕ್ತಿ ತುಂಬಿದ್ರೋ ಅದೇ ಹಾದಿಯಲ್ಲಿ ನಾನು ನಡ್ಕೊಂಡು ಬರ್ತಾ ಇದ್ದೀನಿ. ನಮ್ಮ ನಾಡು, ನಮ್ಮ ಮಂಡ್ಯ ಜಿಲ್ಲೆ, ನಮ್ಮ ರೈತರು ಅವರ ಹಿತವನ್ನು ಕಾಪಾಡೋ ಒಂದು ದೃಷ್ಟಿಯಿಂದಾನೇ ನನ್ನ ಪ್ರತಿಯೊಂದು ಮಾತು, ಪ್ರತಿಯೊಂದು ಹೆಜ್ಜೆ, ಪ್ರತಿಯೊಂದು ಹೋರಾಟ ಇವತ್ತಿನವರೆಗೂ ನಡೀತಾ ಇದೆ. ಇದು ದರ್ಶನ್ಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳಿದ್ರೆ ಅವ್ರು ಒಪ್ಪಲ್ಲ, ಬೈತಾರೆ ನನಗೆ. ನನ್ನ ತಾಯಿ ನನಗೆ ಥ್ಯಾಂಕ್ಸ್ ಹೇಳಬಾರ್ದು ಅಂತ. ಆದರೆ ನಾನು ದರ್ಶನ್ಗೆ ಧನ್ಯವಾದ ಹೇಳೋ ರೀತಿ ಮಂಡ್ಯಕ್ಕೆ ನಾನು ಮಾಡೋ ಒಂದು ಕೆಲಸ, ಒಂದು ಸೇವೆ ಮೂಲಕನೇ ನಾನು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಮಂಡ್ಯ ಬಗ್ಗೆನೂ ಅಷ್ಟೇ ಕಾಳಜಿ ಇಟ್ಕೊಂಡು ದರ್ಶನ್ ಯಾವಾಗಲೂ ಗಮನದಲ್ಲಿ ಇಟ್ಕೊಂಡು ಕೇಳ್ತಾರೆ ಏನೇನು ನಡೀತಾ ಇದೆ ಅಂತ. ಇವತ್ತಿನ ದಿನ ಇದು ನಮ್ಮ ಮನೆಯ ಒಂದು ಹಬ್ಬ ಥರ ಇದೆ. ಈ ಚಿತ್ರದ ನಿರ್ಮಾಪಕರು ರಾಕ್ಲೈನ್ ವೆಂಕಟೇಶ್ ಅವರೂ ನನಗೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತವರೇ. ಇದೊಂದು ಅದ್ಭುತವಾದ ಅದ್ಧೂರಿಯಾದ ಒಂದು ಚಿತ್ರವನ್ನು ನಿರ್ಮಾಣ ಮಾಡೋದ್ರಲ್ಲಿ ಅಷ್ಟೇ ಒಂದು ಯಶಸ್ವಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ. ಚಿತ್ರದ ನಿರ್ದೇಶಕರು ತರುಣ್ ಸುಧೀರ್ ಅವರೂ ತುಂಬ ಕಷ್ಟಪಟ್ಟು, ತುಂಬ ಶ್ರಮ ಪಟ್ಟು ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ದರ್ಶನ್ ಅಭಿಮಾನಿಗಳಿಗೆ ಯಾವ ರೀತಿಯಲ್ಲಿ ಇದರಲ್ಲಿ ಅವರು ನಿರಾಸೆ ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಒಳ್ಳೆ ಪಿಕ್ಚರ್ನ ಮಾಡಿದ್ದಾರೆ. ಜೊತೆಗೆ ದರ್ಶನ್ ಇದರಲ್ಲಿ ತುಂಬ ವಿಭಿನ್ನವಾಗಿ ಕಾಣಿಸ್ಕೋತಾ ಇದ್ದಾರೆ. ಅದನ್ನು ನೋಡೋಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ವಿ. ಖಂಡಿತ ಈ ಸಿನಿಮಾ ತುಂಬ 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 ಯಶಸ್ವಿಯಾಗಿ ಆಗಬೇಕು. ಅಷ್ಟೇ ಅಲ್ಲ, ಇದರಲ್ಲಿ ಹೊಸ ಮುಖ, ಹೊಸ ಹೀರೋಯಿನ್, ನಮ್ಮ ಮಾಲಾಶ್ರೀ ಅವರ ಮಗಳು ಆರಾಧನಾ ಅವರನ್ನು ಪರಿಚಯ ಮಾಡ್ತಿದ್ದಾರೆ. ನಮ್ಮ ಹುಡುಗಿ, ಅವಳಿಗೂ ನಿಮ್ಮ ಆಶೀರ್ವಾದ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ, ಹಾರೈಸ್ತೀನಿ ಅವಳಿಗೆ. ಅಷ್ಟೇ ಅಲ್ಲ, ಈ ಇಡೀ ಚಿತ್ರತಂಡ ಹಲವಾರು ಒಳ್ಳೆ ಸೀನಿಯರ್ ಆರ್ಟಿಸ್ಟ್ ಎಲ್ಲರೂ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಶ್ರುತಿ ಇದ್ದಾರೆ, ಅವಿನಾಶ್ ಅವರಿದ್ದಾರೆ, ಇನ್ನೂ ಹಲವಾರು ಜನ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅವರೆಲ್ಲರಿಗೂ ನನ್ನ ಅಭಿನಂದನೆಗಳು, ಶುಭಾಶಯಗಳು. ಎಸ್ಪೆಷಲಿ ಚಿತ್ರ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಇಡೀ ಚಿತ್ರತಂಡ, ಟೆಕ್ನಿಷಿಯನ್ಸ್ ಇರ್ಬೋದು, ಪ್ರತಿಯೊಬ್ಬರಿಗೂ ನನ್ನ ಶುಭ ಹಾರೈಕೆಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ಮಂಡ್ಯ ವಿಲ್ ಕ್ರಿಯೇಟ್ ಹಿಸ್ಟರಿ. ಈ ಸಿನಿಮಾಲಿ ಕಾಟೇರ ಸಿನಿಮಾ 29ಕ್ಕೆ ನಾವೆಲ್ಲರೂ ನೋಡೋಣ, ಎಲ್ಲರೂ ಖುಷಿ ಪಡೋಣ, ದೊಡ್ಡ ಸಕ್ಸಸ್ ಆಗಿ ಈ ಪಿಕ್ಚರ್ನ ನಾವೆಲ್ಲರೂ ಸೇರಿ ಮಾಡೋಣ. ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ಇರಬೇಕು ಅಂತ ಕೇಳ್ಕೊಂಡು ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಮಂಡ್ಯ ಇದು ನಂದು, ದಿಸ್ ಇಸ್ ಮಂಡ್ಯ, ಇದು ನನ್ನ ಮನೆ. ಯಾಕಂದ್ರೆ ನಾನು ಪ್ರತಿಯೊಂದು ಪಿಕ್ಚರು ಮಂಡ್ಯದಲ್ಲಿ ಶೂಟಿಂಗ್ ಮಾಡಿಲ್ಲ ಅಂದ್ರೆ ಆ ಪಿಕ್ಚರ್ ಕಂಪ್ಲೀಟ್ ಆಗ್ತಾ ಇರಲಿಲ್ಲ. ಅದು ಅಂಬರೀಷ್ ಅವ್ರ ಜೊತೆಲಿ ನಾನು 7 ಪಿಕ್ಚರ್ ಮಾಡಿದ್ದೀನಿ. ಇನ್ನೊಂದು ವಿಶೇಷ ಏನಂದ್ರೆ ಪ್ರತಿಯೊಂದು ದಿವಸನೂ ಶೂಟಿಂಗ್ ಅಲ್ಲಿ ಅಂಬರೀಷ್ ಅವರು ತರೋದು ಊಟ ಮಂಡ್ಯದಿಂದಾನೆ. ಅವ್ರು ಒಂದೇ ಹೇಳ್ತಾರೆ, ನಿನಜಿ ಮಂಡ್ಯ ಊಟ ಬಗ್ಗೆ ನಿಮ್ಗೆ ಏನಾದ್ರು ಗೊತ್ತಾ, ಫಸ್ಟ್ ನೀನು ತಿನ್ನುವನ್ನೇ ಹೇಳೋದು. ಅಷ್ಟು ಪ್ರೀತಿ, ಅಷ್ಟೊಂದು ಇನ್ನೇನು ಹೇಳ್ಬೇಕಾಗಿಲ್ಲ. ಅಂಬರೀಷ್ ಅವರು ನಿಮ್ಮೆಲ್ಲರ ಬಗ್ಗೆ ಏನೆಲ್ಲ ಮನಸ್ಸಲ್ಲಿ ಪ್ರೀತಿ ಇಟ್ಕೊಂಡಿದ್ದಾರೆ. ಹಾಗೆ ಸುಮಲತಾ ಮೇಡಮ್ ಅವರು, ಐ ಆಮ್ ಎ ಬಿಗ್ ಫ್ಯಾನ್ ಆಫ್ ಯೋರ್ಸ್. ಅವರು ಲೊಕೇಶನ್ ಬಂದರೆ ಅಂಬರೀಷ್ ಅವ್ರ ಜೊತೆಲಿ ನಾನು ಕೆಲಸ ಆಗೋದು.
ಈ ನಾನು ಅವ್ರ ನಾಯಕಿ ಜೊತೆ ಆ್ಯಕ್ಟ್ ಮಾಡಿದ್ರು ಇವ್ರು ಎಷ್ಟು ಬ್ಯೂಟಿಫುಲ್ ಆಗಿದ್ದಾರೆ, ಎಷ್ಟು ಒಳ್ಳೆ ಸ್ಮೈಲು. ಅಲ್ಲಿ ಏನು ಜೋಡಿ ಅಂಬರೀಷ್ ಅವರು ಸುಮ್ಮನೆ ಅವರು ನಿಜವಾಗ್ಲು ತುಂಬ ಖುಷಿ ಅನ್ಸುತ್ತೆ ಇಬ್ಬರ ಜೊತೆ ನೋಡೋಕ್ಕೆ. ಹಾಗೆ ರಾಮು ಅವರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಬ್ಯಾನರಲ್ಲಿ ಕಲಾಸಿ ಪಾಲ್ಯ ಮಾಡುವಾಗ ರಾಮು ಅವರು ಆವಾಗಲೇ ತಕ್ಷಣ ಸೆಲೆಬ್ರಿಟಿ ಆಗಿ ಅವ್ರಿಗೆ ಒಂದೇ ಒಂದು ಆಸೆ ಇತ್ತು, ಕನಸಿತ್ತು, ಇಂಥ ಒಂದು ದರ್ಶನ್ ಅವ್ರ ಜೊತೆಯಲ್ಲಿ ನನ್ನ ಮಗಳು ಬರಬೇಕಿತ್ತು ಅಂತ. ಆ ಕನಸನ್ನ ಪೂರೈಸಿದ ನಿಮ್ಮೆಲ್ಲರ ನನ್ನ ಪ್ರೀತಿಯ ಡಿ ಬಾಸ್ ದರ್ಶನ್ ಅವ್ರಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ರಾಕ್ಲೈನ್ಗೆ ಒಂದು ಫೋನ್ ಮಾಡಿದೆ, ಅವ್ರು ನನ್ನ ಮಗನ ಇಲ್ಲಿ ನಿಲ್ಲಿಸಿದ್ರು. ಥ್ಯಾಂಕ್ ಯು ಸೋ ಮಚ್ ರಾಕ್ಲೈನ್ ಅವರೇ. ಹಾಗೆ ತರುಣ್ ಅವರು ನಿಜವಾಗ್ಲೂ ಅವ್ರಿಗೆ ತುಂಬ ಧನ್ಯವಾದ ಹೇಳ್ಬೇಕಂದ್ರೆ ನನ್ನ ಮಗಳಿಗೆ ಅದು ಮೊದಲನೇ ಚಿತ್ರ, ಅಷ್ಟೊಂದು ಚಾಲೆಂಜಿಂಗ್ ರೋಲ್ ಕೊಟ್ಟಿದ್ದು, ಅಷ್ಟೊಂದು ಪವರ್ಫುಲ್ ರೋಲ್ ಕೊಟ್ಟಿರೋದು, ಅದು ನಿಮ್ಮೆಲ್ಲರ ಪ್ರೀತಿ ರೈತರಿಗೋಸ್ಕರ ಮಾಡ್ತಿರೋ ರೋಲು. ನಿಜವಾಗ್ಲೂ ನಿಮ್ಮೆಲ್ಲ ಮಾಡಿ ತುಂಬ ಸಂತೋಷ ಆಗ್ತದೆ. ನಾನು ಹೇಳ್ಬೇಕಾಗಿಲ್ಲ, ನೋಡಿ ಸಾಧ್ಯ ಥಿಯೇಟ್ರಿಗೆ ಬನ್ನಿ ಅಂತ ಹೇಳ್ಬೇಕಾಗಿಲ್ಲ. ನೀವು ಚಿತ್ರರಂಗನ ಬೆಳೆಸಿದ್ದೇ ನೀವೆಲ್ಲ. ಸೊ ನೀವೆಲ್ಲ ಕಾಡ್ತೀರ, ನೋಡ್ತೀರಾ, ಸಕ್ಸಸ್ ಮಾಡ್ತೀರಾ, ಮತ್ತೆ ಇದೇ ಸ್ಟೇಜಲ್ಲಿ ಸಿಲ್ವರ್ ಜೂಬ್ಲಿ ಅವಾರ್ಡಿನ ನೋಡ್ತೀರಾ ಅಲ್ವಾ? ಸೊ ಕಾಡ್ತೀರ ಆಲ್ರೆಡಿ ಸೂಪರ್ ಹಿಟ್ ಆಗ್ಬಿಟ್ಟಿದೆ ನಿಮ್ಮೆಲ್ಲ ಆಶೀರ್ವಾದದಿಂದ. ಸೊ 29th ಕಾಡ್ತೀರ was is coming. ಅವರು ಲೇಟ್ ಆಗಿ ಬಂದ್ರೆ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತಾರೆ. ಎಸ್ ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ನನಗೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ. ಓ ಥ್ಯಾಂಕ್ ಯು. ಸೊ ಸ್ವೀಟ್ ಯು ಮಂಗ್ಲಿ. ಅಪ್ಪ ನಾಳೆ ಅಲ್ಲ ಮೇಡಮ್ ಒಂದು ನಿಮಿಷ ಹೇಳಬಿಡ್ತೀನಿ. ಅವ್ರು ಬಂದು ಪ್ರೀತಿಯಿಂದ ನೀರು ಕೊಟ್ಟರು, ದಯವಿಟ್ಟು ನೀವು ಯೂಟ್ಯೂಬ್ ಟ್ಯಾಗ್ಲೈನ್ ಹಾಕ್ಬೇಡಿ, ನೀರು ಕುಡಿಸಿದ ಮಕ್ಕಳಿ ಅಂತಲ್ಲ, ದಯವಿಟ್ಟು ಹಾಕ್ಬಿಡ್ಬೇಕಂದ್ರೆ ಪ್ರೀತಿಯಿಂದ ಕೊಟ್ಟರೆ. ಎಲ್ಲರ ಆಶೀರ್ವಾದ, ಪ್ರೀತಿ, ವಿಶ್ವಾಸದಿಂದ ನಾನಿಲ್ಲಿ ನಿಂತಿದ್ದೀನಿ. ನನಗಿಂತ ಹೆಚ್ಚಾಗಿ ನನ್ನ ಮಗಳು ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಮಂಡ್ಯ. ಮಾಡಿರೋ ಡಿ ಬಾಸ್ ಸೆಲೆಬ್ರಿಟಿ ಹೇಗಿದ್ದೀರಾ? ಚೆನ್ನಾಗಿತ್ತಾ? ಪಸಂದ್ ಆಗಂತ ಪರ್ಫಾರ್ಮೆನ್ಸ್? ತುಂಬಾ ಖುಷಿ ಅನಿಸ್ತಾ ಇದೆ ನಿಮ್ಮೆಲ್ಲರನ್ನು ನೋಡಿ. ನಿಮ್ಮ ಜೋಶ್ ನಂಗೆ ಜೋಶ್ ಕೊಟ್ಟು ನಾನು ಹಿಂಗೆ ಪರ್ಫಾರ್ಮ್ ಮಾಡಿದ್ದೀನಿ ನಿಮಗೆ. ಐ ಹೋಪ್ ಎವ್ರಿ ಒನ್ ಲೈಕ್ ಇಟ್. ಫಸ್ಟ್ ಇಲ್ಲಿ ಬಂದಿರೋ ನಮ್ಮ ಸ್ಪೆಷಲ್ ಗೆಸ್ಟ್ ಸುಮಲತಾ ಮ್ಯಾಮ್ ಆ್ಯಂಡ್ ಎವ್ರಿಬಡಿ ಪ್ರೆಸೆಂಟ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಆ್ಯಂಡ್ ನಮ್ಮ ಕಾಟದ ತಂಡಕ್ಕೆ, ನಮ್ಮ ಕಲಾವಿದರಿಗೆ, ನಮ್ಮ ಪ್ರೀತಿಯ ಮಂಡ್ಯ ಜನರಿಗೆ ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ನಾನು ರಾಕ್ಲೈನ್ ಸರ್, ತರುಣ್ ಸರ್ ಮತ್ತು ಯಾರನ್ನ ನಮ್ಮ ಪ್ರೀತಿಯ ಡಿ ಬಾಸ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ. ನನಗೆ ಈ ಲಾಂಚ್ ಕೊಟ್ಟಿದ್ದಕ್ಕೆ, ನನಗೆ ನನ್ನ ಡ್ರೀಮ್ನ ಫುಲ್ಫಿಲ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ಈ ಒಂದು ಮಾತು ಎಷ್ಟು ಸಾಕಾಗಲ್ಲ. ನನ್ನ ಜೀವನ ಪೂರ್ತಿ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಮತ್ತು ನಮ್ಮ ತರುಣ್ ಸರ್ ಬಗ್ಗೆ ನಾನು ಒಂದು ಮಾತು ಹೇಳ್ತೀನಿ. ಅವ್ರು ನನ್ನ ಕೈ ಇಟ್ಕೊಂಡು ಈ ಮೂವಿ ಪೂರ್ತಿ ಅವ್ರು ಗೈಡ್ ಮಾಡಿದ್ದಾರೆ. ಅವ್ರು ಮಾಡಿರೋ ಸಿನಿಮಾ ಇದು ತುಂಬ ಚೆನ್ನಾಗಿದೆ, ನೀವೆಲ್ಲರೂ ನೋಡಬೇಕು. ನಮ್ಮ ಪ್ರೀತಿಯ ವಿ ಹರಿಕೃಷ್ಣ ಸರ್ ನನಗೆ ಪಸಂದ್ ಆಗಿದೆ ಅಂತ ಪಸಂದ್ ಆಗೋ ಸಾಂಗ್ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್. DOP ಸುಧಾಕರ್ ಸರ್ ಕೂಡ ಅವರು ನನ್ನ ತುಂಬ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ವಿಷುವಲ್ಸ್ ನೀವು ನೋಡಿದ್ದೀರಾ. ನಮ್ಮ ಪ್ರೀತಿಯ ಕಲಾವಿದರು, ಕಾಟದ ಕಲಾವಿದರು, ನಿಮ್ಮೆಲ್ಲರ ಜೊತೆ ನಾನು ಕೆಲಸ ಮಾಡಿ ತುಂಬ ಸಂತೋಷ ಪಡ್ತೀನಿ, ತುಂಬ ಕಲ್ತಿದ್ದೀನಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ಮೇನ್ಲಿ ನಮ್ಮ ಅಪ್ಪ ರಾಮು ಅವರು, ಅಮ್ಮ ಮಹಾರಾಷ್ಟ್ರಿ ಅವ್ರಿಗೆ ನನ್ನ ಮಗನಾಗಿ ಹುಟ್ಟಿದ್ದು ನನ್ನ ಜೀವನದ ದೊಡ್ಡ ಅದೃಷ್ಟ. ಸೊ ಅವ್ರಿಗೆ ನೀವು ಎಷ್ಟು ಪ್ರೀತಿ ಕೊಟ್ಟಿದ್ದೀರಾ, ಎಷ್ಟು ಆಶೀರ್ವಾದ ತೋರಿಸಿದ್ದೀರಾ, ನನಗೂ ಅದನ್ನು ಒಂದು ಸ್ವಲ್ಪ ಜಾಸ್ತಿ ತೋರಿಸಿ ಥ್ಯಾಂಕ್ ಯು ಸೋ ಮಚ್. ಅವರನ್ನ ನಾನು ಇಲ್ಲಿ ನಿಂತಿದ್ದೀನಿ. ಸೊ ಅವ್ರಿಗೆ ನೀವು ಎಷ್ಟು ತೋರಿಸಿದ್ರೆ ನನಗೂ ತೋರಿಸಿ. ಮತ್ತು ಇವತ್ತು ನಮ್ಮದು ರೈತರ ದಿನ ಆಚರಿಸ್ತಾ ಇದ್ದೀವಿ. ಅವರು ನಮ್ಮ ದೇಶಕ್ಕೆ ಜೀವಿಸ್ತಾ ಇದ್ದಾರೆ. ಅವರಿಲ್ಲ ಅಂದರೆ ನಾವಿಲ್ಲ.
ನಮ್ಮ ಕಾಟನ ಅವ್ರ ಬಗ್ಗೆ ಮೂವಿ ಆಗಿದೆ. ನೀವೆಲ್ಲರೂ ಅವರನ್ನ ಮೂವಿ ನೋಡಿ ನಾನು ನಿಮಗೆ ಮತ್ತೊಂದು ಹೇಳಬೇಕು, ನಾನು ಅಂಬರೀಷ್ ಅವ್ರ ಶೂಟಿಂಗಲ್ಲಿ ಇವಾಗ ಹೆಂಗೆ ಮಂಡ್ಯದಿಂದ ಊಟ ಬರೋದು, ಇದು ಶೂಟಿಂಗ್ ನಾನು ಹೋಗುವಾಗ ಅದೇ ಅಂಬರೀಷ್ ಅವ್ರು ನೋಡಿದೆ ನನ್ನ ದರ್ಶನಲ್ಲಿ. ಏನು ಊಟ, ಮಂಡ್ಯದಿಂದ ಊಟ ಪ್ರತಿ ದಿವಸನೂ ಫೆಸ್ಟಿವಲ್, ದೊಡ್ಡ ಹಬ್ಬನೇ. ಈಗ ನಾನು ಹೇಳಬೇಕು, ನಿಜವಾಗ್ಲೂ ಅವರು ನೋಡಕ್ಕೆ ಹಂಗಿದ್ದಾರೆ, ಮಗು ಅಂತ ಮನಸ್ಸು, ಅವರೆಲ್ರಿಗೂ ಪ್ರೀತಿ ಹಂಗೆ ತುಂಬಿ ಕೊಡ್ತಾರೆ. ಆಮೇಲೆ ಅವರು ಅವ್ರಿಗೆ ಎಷ್ಟೊಂದು ಊಟ ಆಗಲಿ ಇಲ್ಲಾಂದರೆ ಪ್ರೀತಿ ಆಗಲಿ ಹಾಸ್ಪಿಟಾಲಿಟಿ, ಹ್ಯಾಟ್ಸ್ ಆಫ್ ಟು ಡಿ ಬಾಸ್ ಅವರು. ಮಂಡ್ಯ ಜಿಲ್ಲೆಯ ಸ್ವಾಭಿಮಾನಿ ಎಲ್ಲ ಈ ನಮ್ಮ ಪ್ರೀತಿಯ ಸ್ವಾಭಿಮಾನಿ ಜನಕ್ಕೆ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ನಿಮ್ಮ ಆಶೀರ್ವಾದ ಇವತ್ತೇ ಅಲ್ಲ, ನಾನು ಒಬ್ಬ ನಿರ್ಮಾಪಕನಾಗಲ್ಲ, ನಟನಾಗಿದ್ದಾಗಿದ್ಲು ಅಂಬರೀಷ್ ಅವ್ರ ಜೊತೆಯಲ್ಲಿ ಪಾತ್ರ ಮಾಡ್ತಾ ಇದ್ದಾಗಿಂದಲೂ ನೀವು ನನ್ನ ಬೆಳೆಸ್ಕೊಂಡ್ ಬಂದಿದ್ದೀರಾ. ಹಾಗೆ ನಿರ್ಮಾಣದ ನನ್ನ ಚಿತ್ರಗಳಾಗ್ಬೋದು, ಯಾವುದೇ ಭಾಷೆಯ ಚಿತ್ರಗಳಾಗ್ಬೋದು, ಎಲ್ಲ ಚಿತ್ರಗಳನ್ನ ನೀವು ನೋಡಿ ನನ್ನನ್ನು ಬೆಳೆಸ್ತಾ ಇದ್ದೀರಾ. ಹಾಗೆ ಕೊನೆಯದಾಗಿ ಅಂದ್ರೆ ಈ ಚಿತ್ರ, ಯಾವ ಚಿತ್ರ ನಾನೀಗ 29ನೇ ತಾರೀಕು ಬಿಡುಗಡೆ ಮಾಡ್ತಾರೆ, ಯಾವ ಚಿತ್ರ ಹೇಳಿ? ಕಾಟೇರ. ಕಾಟೇರ ಡಿ ಬಾಸ್. ಡಿ ಬಾಸ್ 29ಕ್ಕೆ ನಿಮ್ಮ ಹತ್ರ ಬರ್ತಾವ್ರೆ. ಅವ್ರನ್ನ ನೀವು ಮನೆಯೊಳಗೆ ಕರ್ಕೊತೀರಾ, ಮನಸ್ಸಲ್ಲಿ ಇಟ್ಕೋತೀರಾ ಅನ್ನೋ ನಂಬಿಕೆ ನನಗಿದೆ. ಈ ಚಿತ್ರದ ಒಬ್ಬ ನಿರ್ದೇಶಕನಾಗಿ ತರುಣ್ ಆಗ್ಬೋದು, ಹರಿಕೃಷ್ಣ ಆಗ್ಬೋದು, ಈ ಚಿತ್ರದಲ್ಲಿ ಮಾಡಿದಂತ ನಮ್ಮ ಮಾಲಾಶ್ರೀ ಅವರ ಮಗಳು ನಾಯಕಿಯಾಗಿ ಮಾಡಿದ್ದಾರೆ, ಶ್ರುತಿ ಅವರು ಮಾಡಿದ್ದಾರೆ, ಪದ್ಮಾವಸಂತಿ ಅವರು ಮಾಡಿದ್ದಾರೆ, ಚೇತನ್ ಮಾಡಿದ್ದಾರೆ, ಸುಮಾರು ನಮ್ಮ ಅವಿನಾಶ್ ಅವರಾಗ್ಬೋದು, ಸುಮಾರು ತುಂಬಾ ವಿನೋದ್ ಆಳ್ವ, ಜಗಪತಿ ಬಾಬು, ಹಲವಾರು ಬಿರೋದರ್ ಅವರು ಇದ್ದಾರೆ, ನಮ್ಮ ಪುಟ್ಟರಾಜು ಇದ್ದಾರೆ. ಸೊ ಎಲ್ಲರೂ ಒಳ್ಳೆ ಪಾತ್ರಗಳನ್ನು ಮಾಡಿ ತುಂಬಾ ಖುಷಿಯಾಗಿ ಈ ಚಿತ್ರನ ಮುಗಿಸಿದೀವಿ. ಅದೇ ತರ ಈ ಒಳ್ಳೆ ಹಾಡಿನ ಇವತ್ತು ಏನ್ ದೃಶ್ಯ ನೋಡಿದ್ರಿ, ಹಾಡುಗಳನ್ನ ಏನ್ ಕೇಳ್ತಾ ಇದ್ದೀರಾ, ಹರಿಕೃಷ್ಣ ಅವರು. ಹರಿಕೃಷ್ಣ ಎಲ್ಲ ಹಾಡುಗಳನ್ನು ತುಂಬಾ ಚೆನ್ನಾಗಿ ಸಂಗೀತ ಸಂಯೋಜನೆ ಮಾಡಿದ್ದಾರೆ. ಇವತ್ತು ಆ ಒಂದು ಹಾಡನ್ನ ಮಂಗ್ಲಿ ಅವರು ಹಾಡಿ ತುಂಬಾ ದೊಡ್ಡ ಹಿಟ್ ಆಗಿದೆ. ಪಾಪ ಎಷ್ಟೋ ದೂರದಿಂದ ಇಲ್ಲಿ ಬಂದಿದ್ದಾರೆ ಮಂಡ್ಯಗೆ, ನಿಮಗೂ ಕೃತಜ್ಞತೆ ಸಲ್ಲಿಸ್ತೀನಿ. ಹಾಗೆ ಈ ಚಿತ್ರದ ಇವತ್ತಿನ ಹಾಡಿನ ಒಂದು ಬಿಡುಗಡೆ ನಮ್ಮ ನೆಚ್ಚಿನ, ನಮ್ಮೆಲ್ಲರ ನೆಚ್ಚಿನ ಮಂಡ್ಯದ ಗಂಡು ಅಂಬರೀಷ್ ರವರ, ಮಂಡ್ಯದ ಗೌಡ್ತಿ ಇವತ್ತು ಈ ಒಂದು ಹಾಡಿನ ನಿಮ್ಮ ಮುಂದೆ ಬಿಡುಗಡೆ ಮಾಡಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಸದಾ ಇರಲಿ. ಇನ್ನು ಮುಂದೆ ಅಂದ್ರೆ ಈ ಎರಡು ಕಾರ್ಯಕ್ರಮ ಎರಡೇ ನೀವೆಲ್ಲರೂ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀರಾ. ಡಿ ಬಾಸ್ ಇನ್ನ 5 ನಿಮಿಷ ಬರ್ತಾರೆ ಅವರು. ಈ ಒಂದು ಸಮಾರಂಭಕ್ಕೆ ನಾನು ಪ್ರೀತಿಯಿಂದ ಆಹ್ವಾನಿಸಿದ್ದಕ್ಕೆ ನಮ್ಮ ಶಾಸಕರು ಉದಯ್ ಅವರವರು ಆಗ್ಬೋದು, ಮತ್ತೆ ನಮ್ಮ ಮಂಡ್ಯ ಜಿಲ್ಲೆಯ ಮಂಡ್ಯ ತಾಲೂಕಿನ ನಮ್ಮ ರವಿ ಅವರಾಗ್ಬೋದು, ಎಲ್ಲ ಸಚಿ ಕಾಣ್ತಾ ಇಲ್ಲ, ಸಚಿ ಮತ್ತೆ ಸುಮಾರು ಜನ ಎಲ್ಲರೂ ನಮ್ಮ ಸ್ನೇಹಿತರಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನೀವು ಕೂತಿದ್ದೀರಾ, ತುಂಬಾ ಸಂತೋಷ ಅಣ್ಣ. ಆಮೇಲೆ ಈಗ ನಾನು ಬರ್ತಾ ಹೋಗ್ತಾ ಇದ್ದಾಗ ಎಲ್ಲರೂ ಕೇಳೋರು, ನಮ್ ಡಿ ಬಾಸ್ ಎಲ್ಲಿ ಅಂತ. ಡಿ ಬಾಸ್ ಬಾರಪ್ಪ ಬೇಗ, ಮುಗಿದ ಬಂತು ಕಾರ್ಯಕ್ರಮ. ನೀವೆಲ್ಲರೂ ಹೊಟ್ಟೆ ಹಸ್ಕೊಂಡು ಹಿಂಗ ಅಂತ ಇದ್ರಿ, ಹೊಟ್ಟೆ ಹಸಿದಾಗ ಹೋಗ್ಬೇಕು ಅಂತ. ಕ್ಷಮಿಸಿ ದಯವಿಟ್ಟು, ಇನ್ನು 10 ನಿಮಿಷದಲ್ಲಿ ಮುಗಿಯುತ್ತೆ. ದಯವಿಟ್ಟು ಇಷ್ಟೊತ್ತು ನೀವೆಲ್ಲ ಕೂತು ಕಾರ್ಯಕ್ರಮ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ಶಾಸಕ ನಮಸ್ಕಾರಗಳು. ನಮಸ್ಕಾರ. ಜೈ ಮಂಡ್ಯ. ಎಲ್ಲ ಅಣ್ತಂದಿರ್ಗೂ ನಮಸ್ಕಾರ, ಅಕ್ಕಂದಿರ್ಗೂ ನಮಸ್ಕಾರ. ಇದು ಆಯ್ತಿರೋಣ.
ಅಪ್ಪ ಸುಮ್ಮನೆ ನಿಮ್ ಸೌಂಡೇ ಕಳ್ಸುತ್ತೆ, ನಾನು ಒಂಚೂರು ಮಾತಾಡ್ಬಿಡ್ತೀನಿ, ಆಮೇಲೆ ಕೂಗಾಡುವ. ಮುಂದೆ ಕಪ್ಪಿಗೆ ಕಾಣಿಸಲ್ವ ಇದು. ನಾನು 2ನೇ ಸಲ ಬರ್ತಾ ಇರೋದು ಈ ಸ್ಟೇಜ್ಗೆ. ಅಂಬರೀಷ್ ಅಣ್ಣ ಮಂಡ್ಯದು ಸುವರ್ಣ ಮಹೋತ್ಸವ ಮಾಡಿದ್ರು, ಅವಾಗ ಒಂದ್ಸಲ ಅಂಬರೀಷ್ ಅಣ್ಣಗೋಸ್ಕರ ಬಂದಿದ್ವಿ, ಈಗ ನಮ್ಮ ದರ್ಶನ್ ಸರ್ಗೋಸ್ಕರ ಬಂದಿದ್ದೀವಿ. ಮೊದಲನೇದಾಗಿ ಎಲ್ರಿಗೂ ರೈತರ ದಿನಾಚರಣೆಯ ಶುಭಾಶಯಗಳು. ಇವತ್ತಿಗೆ ಕಾಸಿದ್ದವನು ಕಾರಿದ್ದವನು ಈ ಥರದವನು ಶ್ರೀಮಂತ ಅಂತಾರೆ. ನಿಜವಾಗ್ಲೂ ಹೇಳ್ತೀನಿ, ಇನ್ನೊಂದು 20-30 ವರ್ಷ ಹೋದ್ರೆ 2 ಎಕರೆ ಜಮೀನು ಇಟ್ಕೊಂಡಿರೋ ನಿಜವಾದ ಶ್ರೀಮಂತ. ದಯವಿಟ್ಟು ಯಾರು ಈಗ ಸುಮ್ಮನೆ ಅದು ಇದು ಯಾರು ಅಕ್ಕಪಕ್ಕದವ್ನು ಮಜಾ ಮಾಡ್ತಾರೆ ಅಂತ ಅವ್ನ ಶೋಕಿಗೋಸ್ಕರ ಜಮೀನು ಮಾರ್ಕೊಂಡು ಒಬ್ರು ಶೋಕಿ ಮಾಡಬೇಡ್ರಿ. ದಯವಿಟ್ಟು ಉಳ್ಕೊಳ್ರಿ. ಮುಂದೆ ರೈತರಿಗಿಂತ ಇನ್ನೊಬ್ಬ ದೊಡ್ಡ ಶ್ರೀಮಂತ ಯಾರೂ ಇರಲ್ಲ. ಕಾಟೇರ ಬಗ್ಗೆ ಮಾತಾಡಕ್ ಬಂದ್ರೆ ಈಗ ನೋಡಿ ಎಲ್ಲಾ ತರ ಸಿನಿಮಾಗಳು ಎಲ್ಲಾನು ನೋಡ್ತಾನೆ ಇದೀವಿ, ಬಟ್ ಒಂದು ಸಾಮಾಜಿಕ ಕಳಕಳಿ ಇರೋಂಥ ಚಿತ್ರಗಳನ್ನ ಮಾಡೋದು ತುಂಬಾ ಕಡಿಮೆ ಆಗ್ತಿದೆ. ಯಾರ್ಯಾರೋ ಮಾಡಿದ್ರೆ ಅಷ್ಟೊಂದು ರೀಚ್ ಆಗಲ್ಲ. ಬಟ್ ಒಂದು ದೊಡ್ಡ ಸ್ಟಾರ್ ಆಗಿ ನಮ್ಮ ಡಿ ಬಾಸ್ ಅವರು ಒಂದು ಕಾಟೇರ, ಒಂದು ರೈತರ ಬಗ್ಗೆ ಕಾಳಜಿರೋ ಸಿನಿಮಾನ ಮಾಡ್ತಿದ್ದಾರೆ. ಇದು ತುಂಬಾ ಚೆನ್ನಾಗಿ ರೀಚ್ ಆಗುತ್ತೆ. 29ನೇ ತಾರೀಕು ಕಾಟೇರ ಬರ್ತಾ ಇದೆ. ಎಲ್ಲರೂ ನೋಡಿ ಹರಿಸಿ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಅತಿ ಶೀಘ್ರದಲ್ಲಿ ನಾವೆಲ್ಲ ಅದೇ ನಮ್ದು ಡೈಲಿ ಅಂತ ಹೇಳ್ಕೊಂಡ್ರೆ ಥ್ಯಾಂಕ್ ಯು ವೆರಿ ಮಚ್. ಇಲ್ಲ ಆಯ್ತು. ಜನವರಿ 20 ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷನು ಬರುತ್ತೆ. ದಯವಿಟ್ಟು ನೋಡ್ರಪ್ಪ. ನ್ಯಾಯ ಅಂದ್ರೆ ನ್ಯಾಯ, ನಾವು ತಾಯಿ ಅನ್ನೋದು ನ್ಯಾಯ. ತುಂಬಾ ಸಂತೋಷ ಚಿಕ್ಕು. ಸೊ ಈಗ ನಮ್ಮ ಸ್ವಾಭಿಮಾನಿ ಮಂಡ್ಯ ಜಿಲ್ಲೆಯ ಎಲ್ಲ ಮಹಾಜನತೆಗೂ ಈ ಮಂಡ್ಯದ ಮರಿಗಂಡು ಪ್ರೀತಿಯ ನಮಸ್ಕಾರಗಳು. ನಾನು ಹೆಚ್ಚಿಗೆ ಮಾತಾಡೋದು ಯಾಕಂದ್ರೆ ಇಲ್ಲಿವರೆಗೂ ಅವ್ರಿಗೋಸ್ಕರ ಕಾಯ್ತಾ ಇದ್ದೀನಿ. ಕಣ್ಣುಂದೆ ಬಂದ್ಬಿಟ್ಟು ಅವ್ರನ್ನ ಜಾಸ್ತಿ ಮಾತಾಡ್ಬೋದು. ನನ್ನ ಹೊರಗಡೆ ಬಿಡದೇ ಇಲ್ಲ ಅವ್ರಿಗೆ. ಒಂದೇನಂದ್ರೆ ಮೊದಲನೇದಾಗಿ ರೈತರ ದಿನಾಚರಣೆಯ ಶುಭಾಶಯಗಳು. ಇನ್ನೊಂದೇನಂದ್ರೆ ನಾನೇನ್ ಜಾಸ್ತಿ ಕೇಳೋದಿಲ್ಲ. ಈ ನಮ್ಮ ಜಿಲ್ಲೆಯ ಅಥವಾ ಮಂಡ್ಯ ತಾಲೂಕು ಅಂಬರೀಷ್ ಅಣ್ಣನಿಗೆ ತುಂಬಾನೇ ಪ್ರೀತಿ ಕೊಟ್ಟಿದ್ದೀರ ನೀವು. ನಮ್ಮ ತಾಯಿಗೂ ಅಷ್ಟೇ ಪ್ರೀತಿ ಕೊಟ್ಟಿದ್ದೀರಾ. ಇಲ್ಲಿವರೆಗೂ ನನ್ನ ಬೆಳೆಸ್ಕೊಂಡ್ ಬಂದಿದ್ದೀರಾ. ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ನನಗೋಸ್ಕರ ಅಂತಲ್ಲ, ನಮಗೋಸ್ಕರ ಅಂತಲ್ಲ, ಚಿತ್ರರಂಗಕ್ಕೋಸ್ಕರ, ಕನ್ನಡಕ್ಕೋಸ್ಕರ 29ನೇ ತಾರೀಕು ಯಾವ ಪಿಕ್ಚರ್ ಬರುತ್ತೆ? ಯಾವ್ದನ್ನ 29 ಪಿಕ್ಚರ್ ಹೀರೋ ಯಾರು? ನಮ್ಮ ಅಣ್ಣ ಕಣ. ಪಿಕ್ಚರ್ನ ಹರಿಸ್ತೀರಾ, ಪ್ರೋತ್ಸಾಹಿಸ್ತೀರಾ, ಆಶೀರ್ವಾದಿಸ್ತೀರಾ ಅಂತ ಒಂದು ನಂಬಿಕೆ ಇಟ್ಕೊಂಡು ನಿಮಗೆ ಮತ್ತೊಮ್ಮೆ ನಮಸ್ಕಾರ ಮಾಡ್ತಾ ಧನ್ಯವಾದಗಳನ್ನು ಮಾತನ್ನು ಮುಗಿಸ್ತೀನಿ. ರೈತರಿಲ್ಲ ಅಂದ್ರೆ ಯಾರು ಇಲ್ಲಿರಲ್ಲ. ಎಲ್ಲ ರೈತ ಮಹಾಜನ ನನ್ನ ಪರವಾಗಿ ಪ್ರೀತಿಯ ನಮಸ್ಕಾರಗಳು ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಈಗ ಕರ್ನಾಟಕದಲ್ಲಿ ಕಾವೇರಿ ನಮ್ಮೆಲ್ಲರಿಗೂ ಉಳಿದಿದ್ದಾಳೆ ಅಂತಂದ್ರೆ ಅದಕ್ಕೆಲ್ಲ ಮುಖ್ಯವಾದ ಕಾರಣ ಇಲ್ಲಿರುವಂತ ಮಣ್ಣಿನ ಮಕ್ಕಳು ಅಂತ ಹೇಳೋದಕ್ಕೆ ಅಂತ ಪ್ರೀತಿಯ ಕನ್ನಡಿಗರಿಗೆ, ಕನ್ನಡದ ಕಲಾಭಿಮಾನಿಗಳಿಗೆ, ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಪ್ರೀತಿಯ ಸೆಲೆಬ್ರಿಟೀಸ್ಗಳಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ಕಾಟೇರ ಈಗ ನೀವೆಲ್ಲರೂ ಟ್ರೈಲರ್ ನೋಡಿದ್ದೀರಿ, ಬಹುಶಃ ಎಲ್ಲರೂ ಇಷ್ಟಪಟ್ಟಿದ್ದೀರಿ. ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದಾರೆ. ಇವತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ವಿಶೇಷವಾಗಿ ರೈತರ ಹಾಡನ್ನ ಇದು ಹಾಡಿದ್ದಂಗಿದೆ. ಅಲ್ಲ ಇದೆ, ಅವರಿಗೋಸ್ಕರನೇ ಈ ಹಾಡು, ಆ ಕೂಗಿಗೋಸ್ಕರನೇ ಈ ಹಾಡು. ರೈತರ ಹಾಡನ್ನ ಇವತ್ತು ಬಿಡುಗಡೆ ಮಾಡಿದ್ದಾರೆ. ಇವತ್ತು ವಿಶೇಷವಾದಂತ ರೈತ ದಿನಾಚರಣೆ. ತುಂಬಾ ಅದ್ಭುತವಾದ ಸಾಲುಗಳಿರುವಂತ ಈ ಹಾಡು
ಈ ಸಂಗೀತ ನಿರ್ದೇಶಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕು. ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದೀರಿ ಹರಿಕೃಷ್ಣ ಸರ್. ಒಬ್ಬ ನಾಯಕಿ ನಟಿಯಾಗಿ ಅವಳ ಮೊದಲನೇ ಸಿನಿಮಾದಲ್ಲಿ ಬರುವಾಗ ಆಕೆಗೆ ಒಂದು ಅದ್ಭುತವಾದಂಥ ಹಾಡು ಹಾಗೂ ಇಷ್ಟು ಜನ ಪ್ರೀತಿಸುವಂಥ ಒಬ್ಬ ಆರಾಧ್ಯ ದೈವ ದರ್ಶನ್ ಅವರಿಗೆ, ಅವರ ಅಭಿಮಾನಿಗಳಿಗೆ ಪ್ರೀತಿಸುವಂಥ ಹಾಡುಗಳನ್ನು ಕೊಟ್ಟಿದ್ದೀರಿ. ಈ ಸಿನಿಮಾದ ಕತೆ ತುಂಬ ಅದ್ಭುತವಾದಂಥ ಕತೆ, ನಮ್ಮ ಮಣ್ಣಿನ ನಮ್ಮ ಸೊಗಡಿನ ಕತೆ. ಇದು ತುಂಬ ವಿಶೇಷವಾದಂಥ ಕಥೆನ ಹೊತ್ಕೊಂಡು ಬಂದಿರೋದು ತರುಣ್ ಸುಧೀರ್ ಅವರು. ಈ ಥರದ ಒಂದು ದೊಡ್ಡ ಸಿನಿಮಾಗೆ ಹಣ ಹಾಕೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಇದು ಸಿನಿಮಾದ ಮೇಲೆ ಪ್ರೀತಿ ಇರೋರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಅಷ್ಟು ಪ್ರೀತಿಯಿಂದ ರಾಕ್ಲೈನ್ ವೆಂಕಟೇಶ್ವರ ಅವರು ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದೀರಿ. ನೀವು ನಮ್ಮ ಕರ್ನಾಟಕದ ಹೆಮ್ಮೆಯ ನಿರ್ಮಾಪಕರು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ರಾಕ್ಲೈನ್ ಸರ್. ತುಂಬ ಹೆಮ್ಮೆ ಆಗುತ್ತೆ. ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಭಾಗದ ಹೆಮ್ಮೆಯ ನಾಯಕಿ, ಕನ್ನಡ ಚಿತ್ರರಂಗ ಕಂಡಂಥ ಹೆಮ್ಮೆಯ ಸುಂದರವಾದಂಥ ನಾಯಕಿ ಸುಮಲತಾ ಮೇಡಮ್ ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಪ್ರೀತಿಯ ಧನ್ಯವಾದಗಳು. ಈ ಕ್ಷೇತ್ರದ ಎಲ್ಲ ನಾಯಕರಿಗೂ ಧನ್ಯವಾದಗಳು ಅಂತ ಹೇಳ್ತಾ, ಕಾಟೇರ ಚಿತ್ರದಲ್ಲಿ ಒಬ್ಬರಲ್ಲ ಇಬ್ಬರಲ್ಲ ಅದ್ಭುತವಾದಂಥ ಕಲಾವಿದರು, ಪಕ್ಕದ ರಾಜ್ಯದಲ್ಲಿರುವಂತಹ ಆಂಧ್ರದಿಂದ ಬಂದಿರುವಂತಹ ಕಲಾವಿದರಾಗಿರ್ಬೋದು, ಕರ್ನಾಟಕದಲ್ಲಿರುವಂಥ ಪದ್ಮಾ ವಾಸಂತಿಯವರಾಗಿರ್ಬೋದು, ಬಿರೇದರ್ ಆಗಿರಬಹುದು, ಆ ಪುಟ್ಟ ಮಗು ಆಗಿರ್ಬೋದು, ಕುಮಾರ್ ಗೋವಿಂದ್ ಅವರು, ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ತಂಡ ಈ ಸಿನಿಮಾದಲ್ಲಿದೆ. ನಿಮ್ಮನ್ನ ರಂಜಿಸೋಕ್ಕೋಸ್ಕರನೇ ಈ ಸಿನಿಮಾ ಬರ್ತಾ ಇದೆ ಅಂತ ಹೇಳ್ತೀನಿ. ಇನ್ನು ಈ ಸಿನಿಮಾದ ನಾಯಕರ ಬಗ್ಗೆ ನಾನು ಏನು ಹೇಳಿ, ಏನು ಬೇಕಾದ್ರೂ ಚಾನ್ಸೇ ಇಲ್ಲ. ಅವ್ರ ಬಗ್ಗೆ ಅಭಿಮಾನದ ನುಡಿಗಳನ್ನು ಮಾತ್ರ ಹೇಳೋದಕ್ಕೆ ಚಾನ್ಸೇ, ಅಷ್ಟೇ ಸಾಧ್ಯ. ದರ್ಶನ್ ಅವ್ರ ಬಗ್ಗೆ ಹೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ, ಬಹುಶಃ ತುಂಬ ಸಿಂಪಲ್ ಆಗಿ ಹೇಳೋಕೆ ಚಾನ್ಸೇ ಇಲ್ಲ, ಆದರೂ ಪ್ರಯತ್ನ ಪಡ್ತೀನಿ. ಅವರು ಯಾವ ಥರದ ಸ್ಟಾರ್ ಅಂದರೆ, ಅವರು ಯಾವ ಥರದ ಚಾಲೆಂಜಿಂಗ್ ಸ್ಟಾರ್ ಅಂದರೆ, ಬೇರೆಯವರಿಗೆ ಚಾಲೆಂಜ್ ಹಾಕಿದ್ರೆ ಅದು ಕಾಂಪಿಟೇಷನ್ ಆಗುತ್ತೆ. ನಮಗೆ ನಾವೇ ಚಾಲೆಂಜ್ ಹಾಕ್ಕೊಂಡ್ರೆ ಈ ರೀತಿಯ ಬೆಳವಣಿಗೆ ಕಂಡಂಥ ಒಬ್ಬ ಸ್ಟಾರ್ ಆಗಿ ನಿಲ್ಲೋದಕ್ಕೆ ಇವರೊಬ್ಬರು ನಿದರ್ಶನ ಅಂತ ಹೇಳ್ತೀನಿ. ಈ ರೀತಿ ಬೆಳೆದಂಥ ಕಲಾವಿದರು ತುಂಬನೇ ವಿರಳ. ಆ ರೀತಿ ಬೆಳೆದಂಥ ಒಬ್ಬ ಅದ್ಭುತವಾದಂಥ ಸ್ಟಾರ್ ಹಾಗೂ ಪ್ರತಿಭೆ ದರ್ಶನ್ ಅವರು. ಬಹುಶಃ ದರ್ಶನ್ ಅವರು ನಮ್ಮ ಜೊತೆ ಕೆಲಸ ಮಾಡಬೇಕಾದ್ರೇ, ಆ ಶೂಟಿಂಗ್ ನಡೀತಾ ಇರಬೇಕಾದ್ರೆ ಅವರು ಅವ್ರ ಎದೆ ಮೇಲಿರುವಂಥ ಆ ಅಚ್ಚೆನ ಹಾಕಿಸ್ಕೊಂಡ್ರು. ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರೋದು, ಅವ್ರ ಎದೆ ಮೇಲೆ ಸೆಲೆಬ್ರಿಟಿ ಅಂತ ಅಚ್ಚೆ ಮಾತ್ರ ಹಾಕಿಸ್ಕೊಂಡಿದ್ದಾರೆ ಅಂತ ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ. ಎದೆ ಮೇಲೆ ಮಾತ್ರವಲ್ಲ, ಅವರ ಎದೆ ಒಳಗಿರುವ ಬಡಿತವೂ ಕೂಡ ಅಭಿಮಾನಿಗಳೇ. ಅವರ ತಲೆಯಲ್ಲಿರುವ ಆಲೋಚನೆ ಕೂಡ ಅಭಿಮಾನಿಗಳೇ. ಅಷ್ಟು ಮಾತ್ರವಲ್ಲ, ಅವರ ದೇಹದಲ್ಲಿರುವ ಉಸಿರು ಕೂಡ ಸೆಲೆಬ್ರಿಟಿಗಳೇ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಇನ್ನು ಈ ರೀತಿಯ ಸೆಲೆಬ್ರಿಟಿಗಳಿಗೋಸ್ಕರನೇ ಮಾಡಿರುವಂತ ಈ ಸಿನಿಮಾ ಕಾಟೇರ. ಬಹುಶಃ ನೀವೆಲ್ಲರೂ ಸೆಲೆಬ್ರಿಟಿಗಳು, ನೀವು ಇಷ್ಟಪಡುವಂತ ಡಿ ಬಾಸ್ ಅನ್ನ ಇನ್ನೊಂದು ಲೆವೆಲ್ಗೆ ನೀವು ಪ್ರೀತಿಸ್ತೀರಾ. ಆ ರೀತಿಯ ಒಳ್ಳೆಯ ವಿಚಾರಗಳನ್ನ ಕನ್ನಡಿಗರು, ರೈತರು ಹೆಮ್ಮೆ ಪಡುವಂತ ವಿಚಾರವನ್ನ ಈ ಕಾಟೇರದಲ್ಲಿ ತಗೊಂಡು ಬಂದಿದ್ದಾರೆ. ಈ ಸೆಲೆಬ್ರಿಟಿಗಳು ಸೆಲೆಬ್ರೇಟ್ ಮಾಡುವಂತ ದಿನ ಯಾವುದು? ಕಾಟೇರವನ್ನ ಸೆಲೆಬ್ರೇಟ್ ಮಾಡೋ ದಿನ ಯಾವುದು? 29ನೇ ತಾರೀಕು. ಬಹುಶಃ ಆ ಸಿನಿಮಾ ಇಡೀ ರಾಜ್ಯದಲ್ಲಿ ಕಾಣುವಂತ ಯಶಸ್ಸು ಹೇಗಿರ್ಬೇಕಂದ್ರೆ, ಮಂಡ್ಯದಲ್ಲಿ ಒಂದು ಹಾಡು ರಿಲೀಸ್ ಆಗಿರ್ಬೋದು, ಆದ್ರೆ ಮತ್ತೆ ಮಂಡ್ಯಗೆ ನೀವೆಲ್ಲರೂ ನಮ್ಮನ್ನು ಕರ್ಕೊಂಡು ಬಂದು ಈ ಚಿತ್ರದ ದಿನೋತ್ಸವಕ್ಕೆ ಅಂತ ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ. ಮೊದಲನೇದಾಗಿ ಮಂಡ್ಯದ ಗಂಡು ಡಾಕ್ಟರ್ ಡಬಲ್ ಸ್ಟಾರ್ ಅಂಬರೀಷ್ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ ಎಲ್ಲ ನಮ್ಮ ಮಂಡ್ಯದ ಅಣ್ಣ ತಮ್ಮಂದಿರಿಗೂ, ಅಕ್ಕ ತಂಗಿಯರಿಗೂ, ಎಲ್ರಿಗೂ ರೈತರ ದಿನಾಚರಣೆ ಶುಭಾಶಯಗಳು ಹೇಳ್ತಾ, ನಮ್ಮೆಲ್ಲರ ನೆಚ್ಚಿನ ದ ಒನ್ ಅಂಡ್ ಓನ್ಲಿ ಬಾಕ್ಸ್ ಆಫೀಸ್ ಸುಲ್ತಾನ್, ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರ ಕಾಟೇರ
ಇವತ್ತು ಬಂದೆ ಮಾತಾಡ್ತೀನಿ 2 ನಿಮಿಷ ಮಾತಾಡ್ತೀನಿ. ಅವರ ಸಿನಿಮಾ ರೈಟ್ ಫ್ರಮ್ ಬಿಗಿನಿಂಗ್ ಅವ್ರ ಬರ್ಡೇ ದಿನ ಟೀಸರ್ ಒಂದು ಲಾಂಚ್ ಮಾಡಿದ್ರು. ಟೀಸರ್ ಇಂದ ಹಿಡಿದು ಇವತ್ತು ರೈತರ ಸಾಂಗ್ ಇವತ್ತು ಏನು ಲಾಂಚ್ ಮಾಡಿದ್ದಾರೆ, ಪ್ರತಿಯೊಂದು ಸ್ಟಿಲ್ ಆಗಲಿ ಅಥವಾ ಟ್ರೈಲರ್ ಆಗಲಿ ಒಂದು ಬೇರೆ ರೇಂಜ್ಗೆ ಇದೆ, ಬೇರೆ ಲೆವೆಲಲ್ಲೇ ಇದೆ. ಸೊ ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕು. ಅಂದರೆ ನಮ್ಮ ಬ್ರದರ್ ಫ್ರಮ್ ಅದರ್ ಮದರ್ ತರುಣ್ ಸುಧೀರ್ ಅವರು ಆ್ಯಂಡ್ ರಾಕ್ಲಿನ್ ಸರ್ ಅವರು ಅವರ ಒಂದು ನಿರ್ಮಾಣದಲ್ಲಿ ಬರ್ತಿರುವಂಥ ಸಿನಿಮಾ. ಹಾಗೆ ಸುಮಲತಾ ಅವ್ರಿಗೆ ನಮಸ್ಕಾರ ಅಂತ ಹೇಳ್ತಾ, ನಮ್ಮ ಇಡೀ ಚಿತ್ರತಂಡ ಇವತ್ತಿಲ್ಲಿದೆ. ನಮ್ಮ ಚಿತ್ರತಂಡ ನಮ್ಮ ಕಾಟೇರ ಅಂತ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿಲ್ಲ, ಆದರೂ ನಮ್ಮ ಡಿ ಬಾಸ್, ನಮ್ಮ ತರುಣು, ನಮ್ಮ ರಾಕ್ಲಿನ್ ವೆಂಕಟೇಶ್ ಸರ್, ನಮ್ಮ ಮಹಾಲಕ್ಷ್ಮಿ ಮ್ಯಾಮ್ ಆಗಲಿ ಅವ್ರ ಮಗಳು, ಹಾಗೆ ನಮ್ಮ ಶ್ರುತಿ ಅಮ್ಮ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಕನ್ನಡ ಸಿನಿಮಾ. ಅದಕ್ಕೆ ನಮ್ಮ ಸಿನಿಮಾ ಅಂತ ಹೇಳ್ತಿದ್ದೀನಿ. ಇದೇ 29ನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ತೆರೆ ಕಾಣ್ತಿದೆ. ದಯವಿಟ್ಟು ನೋಡಿ ಅಂತ ಹೇಳಲ್ಲ, ಯಾಕಂದ್ರೆ ಎಲ್ಲರೂ 100% ನೋಡ್ತೀರಾ. ಹರಿಸಿ ಹಾರೈಸಿ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಕರ್ನಾಟಕ. ಎಲ್ಲರೂ ಮಾತಾಡೋದಿದೆ, ಎಲ್ಲರೂ ಮಾತಾಡ್ಲಿ. ಏನಪ್ಪ ಡೈಲಾಗ್ ಹೊಡಿಬೇಕಾ? ಡೈಲಾಗ್ ಬೇಕಂತ ಎಲ್ಲೇ ಯಾವುದೇ ವೇದಿಕೆ ಮೇಲೆ ಹೋದ್ರು ನಾನು ಮೊದಲದಾಗಿ ನಾನು ಈ ವೇದಿಕೆ ಮೇಲೆ ನಿಂತಿದ್ದೀನಿ ಅಂದ್ರೆ ನಮ್ಮ ತಂದೆ ಟೈಗರ್ ಪ್ರಭಾಕರ್ ಅವರ ಆಶೀರ್ವಾದದೊಂದಿಗೆ, ಅವರ ಆಶೀರ್ವಾದನು ಕಾಟೇರ ಸಿನಿಮಾ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಡೈಲಾಗ ರಾಬರ್ಟ್ ಬೇಕಾ ನವಗ್ರಹ ಬೇಕಾ? ಎಲ್ಲರೂ ನವಗ್ರಹದ ಕೇಳ್ತೀರಾ? ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ. ಧನ್ಯವಾದಗಳಪ್ಪ, ಥ್ಯಾಂಕ್ ಯು. ಇದೇ ಪ್ರೀತಿ, ಇದೇ ವಿಶ್ವಾಸ, ಇದೇ ಪ್ರೋತ್ಸಾಹ ನಮ್ಮ ಎಲ್ಲ ಕನ್ನಡ ಚಿತ್ರ ನಟರ ಮೇಲೆ ಇರಲಿ ಅಂತ ನಾನು ಕೇಳ್ಕೊಂತೀನಿ. ಒನ್ಸ್ ಮೋರ, ಜಗ್ಗು ಬಸ್ಸು ಹಾರ್ಬರ್ ತಲುಪಲ್ಲ. ಧನ್ಯವಾದಗಳಪ್ಪ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಈ ಥರ ಮೇಡಮ್ ಹೇಳೋದು, ಅಣ್ಣ ಕೊಟ್ಟಿದ್ದು ಒಂದು ಕೂಗೆ ನಮ್ಮ ಕೈವಾರ ಚಿತ್ರನ ಇಷ್ಟು ಸಕ್ಸಸ್ ಮಾಡ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನನ್ನ ಪ್ರೀತಿಯ ಚಾಲೆಂಜಿಂಗ್ ದರ್ಶನ ಅಭಿಮಾನಿಗಳಿಗೆ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಾನು ಜಾಸ್ತಿ ಮಾತಾಡೋದಲ್ಲ, ಇದೇ ಡಿಸೆಂಬರ್ 29ನೇ ತಾರೀಕು ಕಾಟೇರ ರಿಲೀಸ್ ಆಗ್ತಿದೆ. ದಯಮಾಡಿ ಎಲ್ಲರೂ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ದಿನದ ಹಾರ್ದಿಕ ಶುಭಾಶಯಗಳು. ಜಾಸ್ತಿ ಮಾತಾಡೋಲ್ಲ, ತುಂಬ ಜನ ಇದ್ದಾರೆ ಮಾತಾಡೋದಕ್ಕೆ. ಈ ವೇದಿಕೆ ಮೇಲೆ ನೆನಪಾಗೋದಂದ್ರೆ 3 ಕಾವೇರಿ ನಮ್ದು, ಕನ್ನಡ ನಮ್ದು, ಕಾಟೇರ ನಮ್ದು. 29ನೇ ತಾರೀಕು ಕಾಟೇರ ನಮ್ದು ಅಂತಾನು ಜೋರಾಗಿ ಕೇಳಿಸ್ಬೇಕು, ಪಕ್ಕದ ರಾಜ್ಯಕ್ಕೂ ಕೇಳಿಸ್ಬೇಕು. ಏನಂತೀರಾ? ಆಲ್ ದ ಬೆಸ್ಟ್ ಎಲ್ಲರಿಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ಮೊದಲನೇದಾಗಿ ಎಲ್ರಿಗೂ ರೈತರ ದಿನಾಚರಣೆ ಶುಭಾಶಯಗಳು. ಮಂಡ್ಯಗೆ ಬಂದ ಮೇಲೆ ಒಬ್ಬರು ವ್ಯಕ್ತಿನ ನಾವು ನೆನೆಸ್ಕೊಳ್ಳೇಬೇಕು. ನಮ್ಮ ರೆಬೆಲ್ ಸ್ಟಾರ್ ಅಂಬರೀಷ್ ಅಣ್ಣ ಅವರು ಸತ್ತಿಲ್ಲ, ಅವ್ರು ಯಾವತ್ತೂ ನಮ್ಮ ಮನಸ್ಸಲ್ಲಿ ಬದುಕಿರ್ತಾರೆ. ನಾನು ಕಾಟೇರ ಚಿತ್ರ ಬಗ್ಗೆ ಜಾಸ್ತಿ ಏನು ಮಾತಾಡೋಕ್ಕೆ ಹೋಗಲ್ಲ. ಈಗಂದರೆ ನೀವು ಟ್ರೇಲರ್ ಆಗಿ ಸಾಂಗ್ಸ್ಗಳು ಆಗಲಿ ಎಲ್ಲ ನೋಡಿದ್ದೀರಾ. ನಾನು ಹೇಳದೇ ಇರಲಿ, ನೀವು ಡಿಸೆಂಬರ್ 29ನೇ ತಾರೀಕಿಗೆ ಥಿಯೇಟ್ರಿಗೆ ಹೋಗಿ ನಮ್ಮ ಅಣ್ಣ ಹರಿಸ್ತೀರಾ, ಆಶೀರ್ವಾದಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಸಿನಿಮಾ ಹೀರೋ ನಮ್ಮ ಅಣ್ಣ ದರ್ಶನಣ್ಣ. ಅವ್ರ ಬಗ್ಗೆ ಎಷ್ಟೇ ಹೇಳಿದ್ರು ಕಮ್ಮಿನೇ. ಆದರೂ ನಮ್ಮ ಅಣ್ಣನಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವತ್ತೂ ಹೇಳೋಕ್ಕೆ ಅವಕಾಶ ಸಿಗಲಿಲ್ಲ, ಆದರೆ ಇವತ್ತು ಈ ವೇದಿಕೆ ಮೇಲೆ ಹೇಳ್ತೀನಿ. ಅದನ್ನು ಎದೆ ತಟ್ಕೊಂಡು ಹೇಳ್ತೀನಿ, ಈ ದೇಹದ ಕೊನೆ ರಕ್ತನೂ ನಮ್ಮ ಅಣ್ಣಂಗೆ.
ಹಾಗೆ ಈ ಸಿನಿಮಾದ ಹೀರೋಯಿನ್ ನಮ್ಮ ಮಹಾಲಕ್ಷ್ಮಿ ಅವರ ಮಗಳು. ಅಮ್ಮ, ನಿಮ್ಮ ಮಗಳು ಇನ್ನೂ ದೊಡ್ಡ ಹೆಸರು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಾನು. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್ ಆರಾಧ್ಯಗೆ. ವೆಲ್ಕಮ್ ಟು ಅವರ್ ಕನ್ನಡ ಇಂಡಸ್ಟ್ರಿ. ಮತ್ತು ಇಡೀ ಕಾಟರ ಚಿತ್ರತಂಡಕ್ಕೆ ಆಲ್ ದ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಮತ್ತು ನಮ್ಮ ರಾಕೆಲ್ ವೆಂಕಟೇಶ್ ಸರ್ ನಿಮಗೂ ಒಳ್ಳೆಯದಾಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಕಾಟರ ಚಿತ್ರದ ಡೈರೆಕ್ಟ್ರು ತರುಣ್ ಸುಧೀರ್ ಅವರು, ಅವ್ರಿಗೂ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ, ಕೊನೆಯದಾಗಿ ನಾನು ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಿನಿಮಾದಲ್ಲಿ ಎಸ್ಪೆಷಲಿ ಇದು ರೈತರುಗಳಿಗೆ ಹೇಳಬೇಕು ಅಂತ ನಾನು, ಕಾಟರ ಚಿತ್ರದಲ್ಲಿ ನನಗೆ ತುಂಬ ಇಷ್ಟ ಆದಂಥ ಒಂದು ಡೈಲಾಗು. ಹೌದು ಜನ, ಇದು ಒಂದು ನಿಮಿಷ ಮುಗಿಸ್ಬಿಡ್ತೀನಿ, ಒಂದೇ ನಿಮಿಷ ಜನ, ಒಂದು ನಿಮಿಷ. ಅನ್ನನ ನಾವು ದೇವರು ಅಂತೀವಿ, ಆ ದೇವರೇ ಸೃಷ್ಟಿ ಮಾಡೋ ರೈತರು. ಯಾರೋ ಬೀದಿದಲ್ಲಿ ಹೋಗೋ ನಾಯಿಗೆ ಒಂದ್ಸತಿ ಯಾರೋ ವ್ಯಕ್ತಿ ಊಟ ಹಾಕಿದ್ರೆ ದೇವರು ಅವ್ರಿಗೆ ಚೆನ್ನಾಗಿರ್ತಾರೆ. ಈ ರೈತರು 1000 ಕೋಟಿ ಜನನ ಹೊಟ್ಟೆ ತುಂಬಿ ಊಟ ಹಾಕೋರು, ಅವ್ರಿಗೆ ದೇವರು ಚೆನ್ನಾಗಿಡಲ್ವಾ? ಚೆನ್ನಾಗಿ ಇಟ್ಟೇ ಇರ್ತಾನೆ. ಈ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಮಂಡ್ಯ ತುಂಬಾ ಖುಷಿ ಆಗ್ತಿದೆ ಇವತ್ತು ನಿಮ್ಮೆಲ್ಲರೂ ಇಲ್ಲಿ ನೋಡಿ. ಇದೇ 29ನೇ ತಾರೀಕು ಹಬ್ಬ ಬರ್ತಾ ಇದೆ, ಕಾಟೇರ ಹಬ್ಬ. ಎಲ್ಲರೂ ರೆಡಿ ಇದ್ದೀರಾ ಹಬ್ಬ ಸೆಲೆಬ್ರೇಟ್ ಮಾಡಕ್ಕೆ? ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್, ದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಇದೇ 29ನೇ ತಾರೀಕು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ನೋಡ್ಬೇಕು, ಕನ್ನಡ ಚಿತ್ರರಂಗನ ಬೆಳೆಸ್ಬೇಕು ಅಂತ ನಮ್ಮೆಲ್ಲರ ಹತ್ರ ಕೇಳ್ಕೊಳ್ತೀನಿ. ಮಂಡ್ಯ ಹೇಗಿದ್ದೀರಾ? ನಿಮ್ಮ ಊರಿಗೆ ಬಂದು ಪರ್ಫಾರ್ಮ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು. ಇವತ್ತು ಆ ಆಸೆ ಪೂರೈಸಿತು. ಮತ್ತು ಇವರು ಹೇಳಿದ ಹಾಗೆ ಡೆಫಿನೆಟ್ಲಿ ನಾನು ಲಕ್ಕಿ. ಯಾಕೆಂದರೆ ದರ್ಶನ್ ಸರ್ ಜೊತೆ ಪುಷ್ಪವತಿ ಹಾಡಿಗೆ ಸ್ಟೆಪ್ ಹಾಕಲಿಕ್ಕೆ ಒಂದು ಆಪರ್ಚುನಿಟಿ ನನಗೆ ಸಿಕ್ತು. ಅದು ದೇವರು ಕೊಟ್ಟ ಭಾಗ್ಯ ಮತ್ತು ನಿಮ್ಮೆಲ್ಲರ ಪ್ರೀತಿಯಿಂದ ಅದು ತುಂಬ ರೀಚ್ ಆಯಿತು. ಎಲ್ರಿಗೂ ತುಂಬ ಧನ್ಯವಾದಗಳು. ಇನ್ನು ಪ್ರತಿಯೊಂದು ಇಂಟರ್ವ್ಯೂದಲ್ಲೂ ನಾನು ಹೇಳ್ತೀನಿ, ಐ ಆಮ್ ಅ ವೆರಿ 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 ಬಿಗ್ ಫ್ಯಾನ್ ಆಫ್ ಮಾಲಾಶ್ರೀ ಮ್ಯಾಮ್. ಸೊ ತುಂಬ ಖುಷಿ ಆಗ್ತಾ ಇದೆ ಮ್ಯಾಮ್, ನಿಮ್ಮ ಮುಂದೆ ಇವತ್ತು ಪರ್ಫಾರ್ಮ್ ಮಾಡುವ ಆಪರ್ಚುನಿಟಿ ಸಿಕ್ಕಿರೋದು. ಸುಮಲತಾ ಮ್ಯಾಮ್, ರಿಯಲಿ ಅನ್ ಆನರ್ ಟು ಡ್ಯಾನ್ಸ್ ಇನ್ ಫ್ರಂಟ್ ಆಫ್ ಯು ಆಸ್ ವೆಲ್. ಥ್ಯಾಂಕ್ ಯು ಸೋ ಮಚ್. ಕಾಟೇರ ಚಿತ್ರದ ಹಾಡು ಇವತ್ತು ರಿಲೀಸ್ ಆಗ್ತಾ ಇದೆ. ದರ್ಶನ್ ಸರ್ಗೆ ಪ್ರೀತಿ ತೋರಿಸೋದ್ರಲ್ಲಿ ನೀವು ಒಂಚೂರು ಕಮ್ಮಿ ಮಾಡೋದಿಲ್ಲ ಯಾವಾಗಲೂ. ಹೀಗೆ ನಿಮ್ಮ ಪ್ರೀತಿ ಸದಾ ಸರ್ ಮೇಲೆ, ನಮ್ಮ ಕನ್ನಡ ಚಿತ್ರರಂಗದ ಮೇಲೆ ಇರಲಿ. ನಮ್ಮ ಚಿತ್ರರಂಗದಲ್ಲಿ ರಿಲೀಸ್ ಆಗುವ ಎಲ್ಲ ಮೂವೀಸನ್ನು ನೀವು ದಯಮಾಡಿ ಥಿಯೇಟರ್ ಬಂದು ನೋಡಿ. ಹಾಗೆಯೇ ದರ್ಶನ್ ಸರ್ಗೆ ತೋರಿಸುವ ಇಷ್ಟೊಂದು ಪ್ರೀತಿಯಲ್ಲಿ ಒಂದಿಷ್ಟು ಪ್ರೀತಿ ನನಗೂ ತೋರಿಸಿ. ಥ್ಯಾಂಕ್ ಯು ಸೋ ಮಚ್. ಒನ್ಸ್ ಅಗೇನ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ದರ್ಶನ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್ ಸರ್. Rockline sir, thank you so much for the opportunity. Mahesh also, thank you for remembering me. Thank you so much for this. Thank you so much. ಇನ್ನೊಂದು ವಾರದಲ್ಲಿ ಜನ ಹೇಳಿಬಿಡ್ತಾರೆ, ಅದು ನಾನು ಹೇಳೋ ಅಗತ್ಯ ಇಲ್ಲ. ಬಟ್ ಒಂದು ಮಾತ್ರ ಖಂಡಿತ ಹೇಳ್ತೀನಿ, ಇಷ್ಟು ಸಿನಿಮಾ ಏನು ದರ್ಶನ್ ಸರ್ ನೋಡಿದ್ದಾರೆ, 55 ಸಿನಿಮಾ, ಅದು ಒಂದು ಕಡೆ, ಈ 56ನೇ ಸಿನಿಮಾ ಒಂದು ಕಡೆ ಆಗುತ್ತೆ. ಅದರಲ್ಲಿ ಯಾವುದೇ ಡೌಟು ಇಲ್ಲ. ಫಸ್ಟ್ ಟೈಮ್ ನಾವು ದರ್ಶನ್ ಸರ್ನ ಈ ಥರ ನೋಡೋಕ್ಕೆ ಸ್ಟೇಜ್ ಮೇಲೆ ಸಾಧ್ಯ ಆಗುತ್ತೆ, ಸ್ಕ್ರೀನ್ ಮೇಲೆ. ನಾವು ಯಾವತ್ತಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಈ ಸಿನಿಮಾಲ್ಲಿ ದರ್ಶನ್ ಸರ್ಗೆ ರಾಷ್ಟ್ರ ಪ್ರಶಸ್ತಿ ಸಿಗೋದಂತೂ ಖಂಡಿತ, ಅದು ಯಾವುದೇ ಕಾರಣಕ್ಕೂ ಮಿಸ್ ಆಗೋದಿಲ್ಲ. ನಾನು ಅವ್ರ ಫ್ಯಾನ್ ಆಗಿ ಹೇಳ್ತಾ ಇಲ್ಲ, ಸಿನಿಮಾಲಿ ಅವರು ಮಾಡಿರೋ ನಟನೆ ಆ್ಯಂಡ್ ಆ ಕಮಿಟಿಗೆ ಇಲ್ಲಿಂದನೇ ಹೇಳ್ತೀನಿ, ಆ ಸಿನಿಮಾಲಿ ದರ್ಶನ್ ಸರ್ 2 ಪಾತ್ರ ಮಾಡಿದ್ದಾರೆ. ಎರಡನೇದು ಯಾವುದೋ ವಯಸ್ಸಾಗಿರೋದು ಯಾರು ಅಂತ ಹುಡುಕೋದು ಬೇಡ, ಅದು ದರ್ಶನ್ ಸರ್ರೇ. ದಯವಿಟ್ಟು
ಗಮನದಲ್ಲಿಟ್ಟು ನೋಡಿ. ಒಂದು ಅದ್ಭುತವಾದ ಸಿನಿಮಾ ಕನ್ನಡ ಜನತೆಗೆ 29ನೇ ತಾರೀಕು ಬರ್ತಾ ಇದೆ ಕಾಟೇರ. ದಯವಿಟ್ಟು ಹರಿಸಿ. ನೀವು ಕನ್ನಡ ಚಿತ್ರನ ತುಂಬ ಒಪ್ಕೊಂಡಿದ್ದೀರಾ. ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣಲಿ ಅಂತ ಕೇಳ್ತೀನಿ. ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅನ್ಕೊಂತೀನಿ. ಮೊದಲನೇದಾಗಿ ಎಲ್ಲರಿಗೂ, ಎಲ್ಲ ರೈತರಿಗೂ ರೈತರ ದಿನಾಚರಣೆ ಶುಭಾಶಯಗಳು. ಸೊ ಕಾಟೇರ ಅಂತ ಒಂದು ಒಳ್ಳೆ ಅದ್ಭುತವಾದ ಸಿನಿಮಾದಲ್ಲಿ ನಮ್ಮೆಲ್ಲರ ಪ್ರೀತಿಯ ದರ್ಶನ್ ಸರ್ ಜೊತೆ ಪುಟ್ಟರಾಜು ಅನ್ನೋ ಒಂದು ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹಿಂಗೆ ಇದ್ದೇ ಇರ್ಬೇಕು. ಮತ್ತೆ ದರ್ಶನ್ ಸರ್ ಜೊತೆ ಅವಕಾಶ ಮಾಡಿಕೊಟ್ಟಿದ್ದು ನಮ್ಗೆ ತರುಣ್ ಸುಧೀರ್ ಮತ್ತೆ ರಾಕ್ಲೈನ್ ಸರ್ಗೆ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳು. ನಾನು ಈ ಸ್ಟೇಜ್ ಮೇಲೆ ನಿಂತಿದ್ವಿ ಅಂದ್ರೆ ನಿಮ್ಮೆಲ್ಲರ ಸಪೋರ್ಟ್ ಕಾರಣ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಮೇಲೆ ಹಿಂಗೆ ಇರ್ಬೇಕು. ನಿಮ್ಮೆಲ್ಲರಿಗೂ ನಮ್ಮ ಮೇಲೆ ಹಿಂಗೆ ಇರ್ಬೇಕು. ಕೊನೆಯದಾಗಿ ನಮ್ಮ ಕಾಟೇರ ಚಂದಕ್ಕೆ ನಿಮ್ಮ ಪ್ರೀತಿ ನಮ್ಮ ಮೇಲೆ ಹಂಗೆ ಇರ್ಬೇಕು ಅಂತ ಕೇಳ್ಕೊಂತೀನಿ. ನನ್ನ ಮೇಲೆ ಸ್ವಲ್ಪ ಪ್ರೀತಿ ತೋರಿಸಿ. ನಿಮ್ಮ ಡಿಸ್ಟ್ರಿಕ್ಟ್ ಅವರೇ, ನಾನು ಪಾಂಡವಪುರ ಇಂದ ಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ವಿಚಾರ ಕಾಟೇರ, ಮೊದಲನೇದಾಗಿ ನಾವು ಕಾಟೇರ ಲಾಕ್ಡೌನಲ್ಲಿ ನಾವು ಮತ್ತು ತರುಣ್ ಸರ್ ಬರೆದಾಗ ಇದೊಂದು ಪಕ್ಕಾ ಹಳ್ಳಿ ರೈತನ ಕತೆ ಆಗಿತ್ತು. ಸೊ ನಾನು ಉತ್ತರ ಕರ್ನಾಟಕ ಭಾಗದವನು, ಅಲ್ಲಿನ ಇನ್ಸಿಡೆಂಟು ಬೇರೆ ಬೇರೆ ಓದಿದ ಇನ್ಸಿಡೆಂಟ್ಗಳನ್ನ ಹಾಕಿ ಈ ಸಿನಿಮಾ ಬರ್ತೀವಿ. ಇಲ್ಲಿ ಬರೆದಾಗ ನಮಗೆ ತರುಣ್ ಸರ್ಗೆ ಒಂದು ಚಾಲೆಂಜ್ ಅಂದರೆ ಯಾವ ಊರಿನ ಭಾಷೆ ಅದಕ್ಕೆ ಕೂಡುತ್ತೆ ಅನ್ನೋದೊಂದು ವಿಚಾರವಾಗಿತ್ತು. ತುಂಬ ಉತ್ತರ ಕರ್ನಾಟಕ, ಮಂಗಳೂರು ಬೇರೆ ಬೇರೆ ಭಾಷೆ ಹಾಕಿ ನೋಡಿದ್ವಿ. ಬಟ್ ಅದು ಮಂಡ್ಯ ಭಾಷೆ ಆ ಸಿನಿಮಾಗೆ ಕೂಡ್ತು. ಆ ಭಾಷೆ ಕೂತಾಗ ಆ ಸ್ಕ್ರಿಪ್ಟ್ ವ್ಯಾಲ್ವೇ ಬೇರೆ ಲೆವೆಲನ್ನು ತಗೊಂಡೋಯ್ತು. ಆ ಡೈಲಾಗ್ಸ್ ಹೇಳಿದಾಗ ಅದು ಇನ್ನೊಂದು ಲೆವೆಲ್ಗೆ ತಗೊಂಡೋಯ್ತು. ಯಾಕಂದರೆ ಅದು ಒಂದು ನೇಟಿವ್, ಅವ್ರ ಬಾಯಲ್ಲಿ ಈ ಭಾಷೆ ಬರೋದೇ ಬೇರೆ ಒಂದು ಕಿಕ್ ಸಿಗುತ್ತೆ. ಮತ್ತು ಅದು ಅರ್ಥಗರ್ಭಿತವಾಗಿರುತ್ತೆ. ನಾನಂತೂ ಎಡಿಟಿಂಗಲ್ಲಿ ಇದರಲ್ಲಿ ನೋಡಿದಾಗ ಭಾಷೆಯಲ್ಲಿ ಈ ಮಂಡ್ಯ ಸ್ಲ್ಯಾಂಗನ್ನ ನೋಡೋದೇ ಒಂದು ಬೇರೆ ಲೆವೆಲಿಂದು. ಸೊ ಈ ಥರ ಒಂದು ಸೊಗಡಿನ ಭಾಷೆ ಇಟ್ಕೊಂಡು ನಾವು ಕಾಟೇರ ಬರ್ತಾಯಿದ್ವಿ. ಎಲ್ಲರೂ ಆಶೀರ್ವದಿಸ್ಬೇಕು. ಮತ್ತು ಇವತ್ತು ನಾನು 3 ಜನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮೊದಲದಾಗಿ ಯಾಕಂದರೆ ಆ 3 ಜನ ಇವತ್ತು ಹೈದರಾಬಾದಲ್ಲಿ ಸಿನಿಮಾ ತಯಾರಿಯಲ್ಲಿ ಬ್ಯುಸಿ ಇದ್ದಾರೆ. ಒಂದು ಕ್ವಾಲಿಟಿ ಸಿನಿಮಾ ಕೊಡೋಕ್ಕೋಸ್ಕರ ಹಗಲು ರಾತ್ರಿ ಅವರು ಅಲ್ಲೇ ಬಿಟ್ಬಿಟ್ಟು ಹಗಲು ರಾತ್ರಿ ಆ ಸಿನಿಮಾ ವರ್ಕ್ ಮಾಡ್ತಿದ್ದಾರೆ. ಮೊದಲನಾಗಿ ತರುಣ್ ಸರ್ ಡೈರೆಕ್ಟರ್, ಅವರು ತುಂಬ ಮಿಸ್ ಮಾಡಿಕೊಂಡ್ರು. ಆ್ಯಕ್ಚುಲಿ ಅವ್ರು ನಿನ್ನೆ ನಮ್ಮ ಜೊತೆ ಸೆನ್ಸಾರಲ್ಲಿದ್ದರು. ನಿನ್ನೆನೇ ಹಂಗೆ ಸೆನ್ಸಾರ್ ಮುಗಿಸ್ಕೊಂಡು ಹೈದರಾಬಾದಲ್ಲಿ ಹೋದರು. ಸರ್ ನಾಳೆ ಇವೆಂಟ್ಗೆ ಇರಬೇಕಿತ್ತು ಅಂತಂದರೆ, ಇಲ್ಲ ಜಡೇಶ್, ಯಾಕಂದರೆ ತುಂಬ ಕೆಲಸಗಳಿದ್ದಾವೆ ಅಲ್ಲಿ, DTS CG ತುಂಬ ಕ್ವಾಲಿಟಿ 1 hour ಭಾಳ ಇಂಪಾರ್ಟೆಂಟು, ನೀವು ಹೋಗಿ ಬನ್ನಿ ಅಂತ ನಮ್ಗೆ ಬೆಂತಟ್ಟಿ ಕಳಿಸಿದ್ದಾರೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಿದ್ದಾರೆ. ಅವರಿಗೆ ನಾನು ಈ ಸ್ಟೇಜಲ್ಲಿ ನೆನೆಸ್ಕೊಳ್ತಾ ಇದ್ದೀನಿ. ಯಾಕಂದರೆ ಈ ಸ್ಟೇಜಲ್ಲಿ ನಾನಿರೋಕ್ಕೆ ಅವರು ತುಂಬ ಕಾರಣ. ಸೊ ಈ ಕ್ವಾಲಿಟಿ ಮೂವಿ ಕೊಡೋಕ್ಕೆ ತುಂಬ ಎಫರ್ಟ್ ಆಗ್ತಿದ್ದಾರೆ. ಸ್ಟಿಲ್ ಅವರು ಇವಾಗಲೂ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಸೊ ಈ ಮೂಲಕ ಅವ್ರಿಗೆ ಥ್ಯಾಂಕ್ಸ್ ಹೇಳಿ ಒಳ್ಳೆಯ ಸಿನಿಮಾ ಆಗುತ್ತಂತ ಬಯಸ್ತೀನಿ. ಎರಡನೇದು ಸಿನಿಮಾಟೋಗ್ರಾಫರ್ ಸುಧಾಕರ್ ಅವರು. ಸೊ ಅವರು ಪ್ರತಿಯೊಂದು ಇವೆಂಟು ಪ್ರೆಸ್ ಮೀಟು ಬರೋಕ್ಕಾಗಲಿಲ್ಲ. ಯಾಕಂದರೆ ಒಂದು ತಿಂಗಳಿಂದ ಹೈದರಾಬಾದಲ್ಲಿ ಕಂಟಿನ್ಯೂ ಕೆಲಸದಲ್ಲಿದ್ದಾರೆ. ಸೊ ಅದರಲ್ಲೇ ಗೊತ್ತಾಗುತ್ತೆ ಅವರು ಈ ಸಿನಿಮಾನ ಎಷ್ಟು ಪ್ಯಾಷನ್ ತೊಗೊಂಡಿದ್ದಾರೆ ಅಂತ. ಸೊ ಅವ್ರಿಗೂ ಒಂದು ಹ್ಯಾಟ್ಸಪ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಮೂರನೇದಾಗಿ KM ಪ್ರಕಾಶ್ ಅಷ್ಟೇ 1 ವೀಕಿಂದ ಅವರು ಹೈದರಾಬಾದಲ್ಲಿ ಇಡೀ ಎಡಿಟಿಂಗ್ ಸೂಟೇ ಅಲ್ಲಿ ಹೋಗಿ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಅಷ್ಟು ಒಂದು ಪ್ರೆಷರಲ್ಲಿ ಅವರು ಕೆಲಸ ಮಾಡ್ತಿದ್ದಾರೆ. ಆ 3 ಜನನೂ ಇಲ್ಲದೆ ಈ ಸಿನಿಮಾ ಇಲ್ಲ. ಈ ಸ್ಟೇಜಲ್ಲಿ ಆ 3 ಜನ ನೆನೆಸ್ಕೊಳ್ಳೋಕೆ ಇಷ್ಟಪಡ್ತಿದ್ದೀನಿ. 29th ಕಾಟೇರ ರಿಲೀಸ್ ಆಗ್ತಾ ಇದೆ. ಹೊಸ ವರ್ಷದ ಹೊಸ ಉರುಪು. ಇದು ಪಕ್ಕಾ ಕನ್ನಡದ ದೇಸಿ ಮೂವಿ, ಕನ್ನಡ ಸೊಗಡಿನ ಮೂವಿ ಅಂತ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಮತ್ತು ಈ ಮೂಲಕ ರಾಕ್ಲೈನ್ ಸರ್ಗೂ ಮತ್ತು ಆರಾಧನಾ, ಶ್ರುತಿ ಮೇಡಮ್, ಆಮೇಲೆ ಗೋವಿಂದ್ ಸರ್ಗೂ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಿ ನನ್ನ 2 ಮಾತು ಮುಗಿಸ್ಕೊಳ್ತೀನಿ. ನನ್ನೆಲ್ಲ ಪ್ರೀತಿಯ ಕನ್ನಡಿಗರಿಗೂ ನಾನು ಪರಿಚಯ ಆಗಿದ್ದು ಡಿ.ಬಾಸ್ ದರ್ಶನ್ ಸರ್ ಹಾಗೂ ತರುಣ್ ಸುಧೀರ್ ಸರ್ ಅವರ ರಾಬರ್ಟ್ ಮೂವಿಯಿಂದ. ಮತ್ತೊಮ್ಮೆ ಅದೇ ಕಾಂಬಿನೇಷನ್ ಅಲ್ಲಿ ನಿಮಗಾಗಿ ನಮ್ಮ ಕನ್ನಡದ ಮಾಸ್ಟ್ರೋ ಹರಿಕೃಷ್ಣ ಸರ್ ಮ್ಯೂಸಿಕ್ ಅಲ್ಲಿ ಪಸಂದಾಗವನೇ ಸಾಂಗ್ ನಾವು
ಹಾಡಿದ್ರು. ಸೊ ತುಂಬಾ ಖುಷಿ ಆಗ್ತದೆ. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲೆ, ಕಾಟೇರ ಟೀಮ್ ಮೇಲೆ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಂಗ್ಲಿ ಸದಾ ಚಿರುಣಿ. ಈಗ ನಾನು ಹಾಡ್ತೀನಿ, ನಿಮ್ಗೂ ಚಪ್ಪಾಳೆ ತಟ್ಟಿ ಬೇಕು. ಬಿಫೋರ್ ದಟ್, ಸುಮಲತಾ ಮ್ಯಾಮ್ ನಮಸ್ಕಾರ, ದರ್ಶನ್ ಸರ್ ನಮಸ್ಕಾರ, ಡಿ బాస్ సార్ లేకపోతే నేను ఇవాళ మీ అందరికీ పరిచయం అయ్యేదాన్ని కాదు. నేను లేను. వితౌట్ డి బాస్, మంగ్లీ అండ్ మాలా ಮ್ಯಾಮ್ ನಮಸ್ಕಾರ. ನಿಮಗೂ ಅಂಡ್ ಸುಮಲತಾ ಮ್ಯಾಮ್ ನಿಮಗೂ ನಾನು ದೊಡ್ಡ ಫ್ಯಾನ್ ಮ್ಯಾಮ್. ಈಗ ನೋಡ್ತಾ ನೋಡ್ತಾ ಆಗೋತೈತೆ ಸ್ಯಾನೆ ಬಿರುತಿ, ನೋಡ್ತಾ ಆಗೋತೈತೆ ಸ್ಯಾನೆ ಬಿರುತಿ, ಪಕ್ಕದಲ್ಲಿದ್ರೆ ಶಿವ ನೀನೆ ನಾನೆ ಪಾರ್ವತಿ, ಪಸಸ್ಸಾಗವ್ನೆ ಸ್ಯಾನೆ ಪಸಸ್ಸಾಗವ್ನೆ. ನಗರದಲ್ಲಿ ರಾಕ್ಲೈನ್ ವೆಂಕಟೇಶ್ ಅಣ್ಣನವರ ನಿರ್ಮಾಣದಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಣ್ಣನವರು ಒಬ್ಬ ರೈತನಾಗಿ ನಟಿಸಿರ್ತಕ್ಕಂಥ ನಿಜವಾದ ನಾಯಕ ನಟರ ಜೊತೆಗೆ ಅವರು ಒಬ್ಬರು ದೊಡ್ಡ ರೈತ, ಪ್ರಗತಿಪರ ರೈತರು. ನಿಜವಾಗ್ಲೂ ಕೂಡ ವ್ಯವಸಾಯವನ್ನ, ಕೃಷಿಯನ್ನ ಮತ್ತು ಪಶುಗಳನ್ನ ತುಂಬಾನೇ ಪ್ರೀತಿ ಮಾಡುವಂತ ಒಬ್ರು ನಾಯಕರು. ಇವತ್ತು ಅದ್ದೂರಿ ನಿರ್ಮಾಣದಲ್ಲಿ ನಮ್ಮ ಸ್ನೇಹಿತರಾದಂಥ ತರುಣ್ ಸುಧೀರ್ ಅವರು ನಿರ್ದೇಶನ ಮಾಡಿರ್ತಕ್ಕಂಥ ಈ ಒಂದು ಚಿತ್ರ, ಆ ಚಿತ್ರದಲ್ಲಿ ಬಂದಿರತಕ್ಕಂಥ ಒಬ್ಬ ರೈತರು ನಟಿಸಿರ್ತಕ್ಕಂಥ ಮಂಡ್ಯ ಜಿಲ್ಲೆಯ ಒಬ್ಬ ಪುನೀತ್ ಆರ್ಯರವರು ರಚನೆ ಮಾಡಿರ್ತಕ್ಕಂಥ ರೈತ ಗೀತೆ ಇವತ್ತು ಮಂಡ್ಯದ ರೈತರ ಮಕ್ಕಳ ಮಧ್ಯೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಎರಡು ವಿಚಾರ ಹೇಳಬೇಕು. ಮಂಡ್ಯ ಜಿಲ್ಲೆಯ ರೆಬಲ್ ಸ್ಟಾರ್ ಮಂಡ್ಯದ ಗಂಡು ಅಂಬರೀಷ್ ಅಣ್ಣ ಅವರು ರೈತರಿಗೋಸ್ಕರ, ಕಾವೇರಿಗೋಸ್ಕರ ಅಧಿಕಾರವನ್ನೇ ರಾಜೀನಾಮೆ ಕೇಂದ್ರ ಸರ್ಕಾರದ ಇವತ್ತೊಂದು ನಾವು ಗ್ರಾಮ ಪಂಚಾಯತಿ ಅಧ್ಯಕ್ಷನ ಇಳಿಸಿ ಇನ್ನೊಬ್ರನ್ನ ಮಾಡಕ್ಕೆ, ನಾವುಗಳು ಶಾಸಕರಾಗಕ್ಕೆ ನಾನು ಸೋತಿದ್ದೀನಿ, ಇವರಿಬ್ರು ಗೆದ್ದವ್ರೆ. ನಾವು ಎಷ್ಟು ಕಷ್ಟಪಡ್ತೀವಿ, ಆದರೆ ಒಂದು ಕೇಂದ್ರ ಸಚಿವ ಸ್ಥಾನವನ್ನ ಈ ರೈತರಿಗೋಸ್ಕರ ರಾಜೀನಾಮೆ ಕೊಟ್ಟು ತ್ಯಾಗ ಮಾಡಿ ಬಂದಂತ ನಮ್ಮ ಜಿಲ್ಲೆಯ ಮಣ್ಣಿನ ಮಗನ ದತ್ತು ಪುತ್ರರಾದಂಥ ದರ್ಶನಣ್ಣನವರು ನಾಯಕ ನಟರು, ಜೊತೆಗೆ ರೈತರು. ಅವರು ಮಾಡಿರ್ತಕ್ಕಂಥ ಚಲನಚಿತ್ರ ಇಲ್ಲಿ ಆಗ್ತಾ ಇರ್ತಕ್ಕಂಥದ್ದು ತುಂಬಾ ಸಂತೋಷ ಆಗ್ತಾ ಇದೆ. ನಮ್ಗೇನ್ ಖುಷಿ ಅಂತಂದ್ರೆ ನನ್ನ ನಿರ್ಮಾಣದಲ್ಲೂ ಕೂಡ ಅವ್ರ ನಾಯಕ ನಟರಾಗಿ ಅಭಿನಯಿಸ್ತಾ ಇದ್ದಾರೆ. ಅದು ಕೂಡ ಮಂಡ್ಯ ಜಿಲ್ಲೆಯ ಹೆಮ್ಮೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅಂಬರೀಷ್ ಅಣ್ಣವರ ಹೆಸರಿಗೆ ತಕ್ಕಾಗನೆ ಕೂಡ ನಮ್ಮ ಹೆಮ್ಮೆಯ ನೆಚ್ಚಿನ ನಾಯಕರಾದಂಥ ಸಂಸದೆ ಸುಮಲತಾ ಮೇಡಮ್ ಅವರು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ನೆಲ, ಜಲ, ನಾನು ನುಡಿ, ಮಂಡ್ಯದ ಬಗ್ಗೆ ಅಪಾರವಾದಂಥ ಕಾಳಜಿಯನ್ನು ಇಟ್ಕೊಂಡು ರೈತರ ಪರ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕರೆಸಿ ನಮ್ಮನ್ನ ಇಲ್ಲಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ವೆಂಕಟೇಶ್ ಅಣ್ಣವ್ರಿಗೆ, ತರುಣ್ ಸುಧೀರ್ ಅವ್ರಿಗೆ, ಮತ್ತೆ ಎಲ್ಲ ಚಿತ್ರತಂಡದವ್ರಿಗೆ, ನಮ್ಮ ಗುರುಗಳಾದಂಥ ದರ್ಶನ್ ಅಣ್ಣವ್ರಿಗೆ, ಸ್ನೇಹಿತರಾದಂಥ ಅಭಿಷೇಕ್ ಅವ್ರಿಗೆ ಎಲ್ಲರಿಗೂ ಹೊಂದಿಸಿ ಈಗ ನಮ್ಮ ಮಂಡ್ಯ ಶಾಸಕರಾದಂಥ ರವಿಯವರು ಶುಭಾಶಯವನ್ನು ಕೋರ್ತಾರೆ. ಕಾಟೇರ ಹೆಸರೇ ಒಂದು ಅದ್ಭುತ. ಇನ್ನೊಂದು ಕಡೆ ಡಿ ಬಾಸ್ ಹೀರೋ ಇನ್ನೊಂದು ತರ ಅದ್ಭುತ. ಇನ್ನೊಂದು ಕಡೆ ಪ್ರೊಡ್ಯೂಸರ್ ಒಂದ್ ಕಡೆ ಅವರೊಂದು ಅದ್ಭುತ. ಮೂರು ಒಟ್ಟಿಗೆ ಸೇರಿ ಈ ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಂದು ದಾಖಲೆಯನ್ನು ಸೃಷ್ಟಿ ಮಾಡುವಂಥ ಸಮಯ ಬಂದಿದೆ. ದರ್ಶನ್ ರವರು ಬಹಳಷ್ಟು ಚಿಕ್ಕ ವಯಸ್ಸಿನಿಂದಲೂ ಕೂಡ ಬಹಳಷ್ಟು ಶ್ರಮವನ್ನು ಪಟ್ಟು ಮೇಲಕ್ಕೆ ಏರಿದ್ದಾರೆ. ಜೊತೆಗೆ ರಾಕ್ಲೈನ್ ವೆಂಕಟೇಶ್ ಅವರು ಕೂಡ ಬಹಳಷ್ಟು ಸಕ್ಸಸ್ಫುಲ್ ಪ್ರೊಡ್ಯೂಸರ್. ಅವರು ನಾನು ನೋಡಿದಾಗ ಅವ್ರು ಚಿತ್ರ ನಿರ್ಮಾಣ ಮಾಡಿದ ಯಾವ ಚಿತ್ರನೂ ಕೂಡ ಫೇಲ್ ಆಗಿಲ್ಲ.
ಒಂದಕ್ಕಿಂತ ಒಂದು ವಿಭಿನ್ನವಾಗಿ ಎಲ್ಲವೂ ಸಕ್ಸಸ್ ಆಗಿದೆ. ಇವರಿಬ್ಬರು ಕೂಡ ಹೆಚ್ಚು ನಮ್ಮ ಮಂಡ್ಯ ಮಣ್ಣಲ್ಲಿ ಬೆಳೆದು ಬಂತವ್ರು. ಯಾಕೆಂದರೆ ಎಲ್ಲರೂ ಕೂಡ ಅಂಬರೀಷ್ ಅಣ್ಣವ್ರ ಗಡಿಲಿ ಬೆಳಕ ಬಂದಂಥವ್ರು. ಇವ್ರಿಗೆ ಮಂಡ್ಯ ಜಿಲ್ಲೆಯ ಜನದ ಆಶೀರ್ವಾದ ಇದೆ. ಇವತ್ತು ಇಷ್ಟೊಂದು ಅದ್ಭುತವಾಗಿ ಈ ನಮ್ಮ ಜಿಲ್ಲೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮಂಡ್ಯ ಜನರ ಆಶೀರ್ವಾದ ನಮ್ಮ ದರ್ಶನ್ ಅವ್ರ ಮೇಲೆ ಮತ್ತು ವೆಂಕಟೇಶ್ ಅವ್ರ ಮೇಲೆ ಇದೆ ಅಂತ ಮಾತನ್ನು ಹೇಳ್ತಾ, ಈ ಪಿಕ್ಚರು ಅದ್ಭುತವಾಗಿ ಸಕ್ಸಸ್ ಆಗಲಿ. ನಾವೆಲ್ಲ ಸೇರಿ ಪಿಕ್ಚರ್ಗೆ ನಾವು ಹೆಚ್ಚಿನ ಮಂಡ್ಯ ಜಿಲ್ಲೆಯಲ್ಲೇ ಹೆಚ್ಚು ಒಂದು ದಾಖಲೆ ನೋಡುವ ಒಂದು ಅವಕಾಶ ಕೊಡೋಣ ಅಂತೇಳಿ ಮತ್ತೊಮ್ಮೆ ನಮ್ಮ ನಾಯಕ ನಟರಿಗೆ, ನಿರ್ಮಾಪಕರಿಗೆ ನಾನು ಶುಭವನ್ನು ಕೋರ್ತಾ, ವಿಶೇಷವಾಗಿ ಈ ಚಿತ್ರವನ್ನು ನಿರ್ಮಾಣ ಮಾಡಿದಂಥ ನಿರ್ದೇಶಕರಿಗೂ ಕೂಡ ನಾನು ಶುಭವನ್ನು ಈ ಸಂದರ್ಭದಲ್ಲಿ ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಇವತ್ತು ನನ್ನ ಆತ್ಮೀಯರಾದಂಥ ರಾಕ್ಲೈನ್ ವೆಂಕಟೇಶ್ ಅವರು ಈ ಸಿನಿಮಾವನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ನಿಮ್ಮೆಲ್ಲರ ಪ್ರೀತಿಯ ನಾಯಕರಾದ ದರ್ಶನ್ ಅವ್ರಿಗೆ ಒಳ್ಳೇದಾಗಲಿ. ಮಂಡ್ಯ ಅಂದರೆ ಇಂಡಿಯಾ, ಇಂಡಿಯಾ ಅಂದರೆ ಕನ್ನಡ, ಕನ್ನಡ ಅಂದರೆ ದರ್ಶನ್. ಕಾವೇರಿನೂ ನಮ್ಮದೇ, ದರ್ಶನ್ನು ನಮ್ಮವರೇ. ಕನ್ನಡದಲ್ಲಿ ಮಾತ್ರ ನಟನೆಯನ್ನ ಮಾಡಿ ಇಡೀ ದೇಶದಲ್ಲಿ ಕನ್ನಡವನ್ನು ಉಳಿಸ್ತಾ ಇರುವ ಏಕೈಕ ಕನ್ನಡದ ನಟ ದರ್ಶನ್. ಅವ್ರ ತಂದೆ ತೂಗುದೀಪ್ ಶ್ರೀನಿವಾಸ್ ಅವರ ಆದಿಯಲ್ಲೇ ಕನ್ನಡದಲ್ಲೇ ನಟನೆ ಮಾಡಿ ಇಂಡಿಯಾ ಮತ್ತೆ ವಿದೇಶದಲ್ಲಿ ಕನ್ನಡವನ್ನ ಉಳಿಸ್ತಾ ಇರುವ ಏಕೈಕ ನಟ ದರ್ಶನ್. ಅವರ ಮೂವಿಯ 100ನೇ ದಿನದ ಪ್ರೋಗ್ರಾಮು ಕೂಡ ನಮ್ಮ ಮಂಡ್ಯದಲ್ಲೇ ನಡೀಲಿ. ಅದಕ್ಕೆ ನೀವೆಲ್ಲ ಕಾರಣಭೂತರಾಗಿ ಇವತ್ತು ರೈತರ ದಿನಾಚರಣೆ. ಕಾವೇರಿನೂ ನಮ್ದೇ, ದರ್ಶನ್ನು ನಮ್ಮವರೇ. ಎಲ್ಲರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಬರ್ಲಿ. ತಂದೆ ತಾಯಿ ಸಮನಾದ ಎಲ್ಲ ಗುರು ಹಿರಿಯರಿಗೂ, ಅಕ್ಕ ತಂಗಿರಿಗೂ, ಅಣ್ಣ ತಮ್ಮಂದ್ರಿಗೂ, ಎಲ್ಲ ಅನ್ನದಾತರಿಗೂ, ದೀಪ ಸೆಲೆಬ್ರಿಟೀಸ್ಗಳಿಗೂ, ಚಿಕ್ಕ ಕಲಾವಿದ ರೇವಣ್ ಸಿದ್ ಕುಂಡ್ಲಿಕ್ ಫುಲಾರಿ ಮಾಡುವ ನಮಸ್ಕಾರ. ಇನ್ನೇನೋಣ ಹೇಳಿ, ನಾನು ದೇವ್ರ ಮುಂದೆ ಕುಂತಾಗ ಈ ಭಕ್ತರು ಏನೋ ಹೇಳಕ್ಕಾಗತ್ತೆ. ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಿದೆ. ಕಾಟೇರ ಸಿನಿಮಾ ಡಿಸೆಂಬರ್ 29ಕ್ಕೆ ಬರ್ತಿದೆ. ಕಾಟೇರ ಸಿನಿಮಾ 100 ದಿನ ಓಡಬೇಕು, ಓಡಿಸ್ತೀವಿ. ಅಭಿಮಾನಿಗಳು ಡಿ ಬಾಸ್ ಜೊತೆಗೆ ಜೀವ ಕೊಟ್ಟು ಕಾಟೇರ ಸಿನಿಮಾ 100 ದಿವಸ ಓಡಿಸ್ತೀವಿ. ಸುಮ್ಮನೆ ಅಲ್ಲಮ್ಮ, ಚಾಲೆಂಜಿಂಗ್ ಸ್ಟಾರ್ ಫ್ಯಾನು, ಗತ್ತು ಗಮ್ಮತ್ತು ಇಡೀ ಪ್ರಪಂಚಕ್ಕೆ ಗೊತ್ತು. ನನಗೆ ತುಂಬ ಇಷ್ಟವಾದ ಸಿನಿಮಾ ನನ್ನ ಪ್ರೀತಿಯ ರಾಮು. ಆ್ಯಕ್ಚುಲಿ ದರ್ಶನ್ ಸರ್ಗೆ ನಾನು ಬಿಗ್ ಫ್ಯಾನು. ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ದರ್ಶನ್ ಸರ್ ಎದೆ ಮೇಲೆ ಹಾಕ್ಸಿರುವಂಥ ಅಚ್ಚೆ ಇನ್ನೂವರೆಗೂ ಯಾರು ಮುಟ್ಟಿದಾರೋ ಇಲ್ಲೋ ಗೊತ್ತಿಲ್ಲ. ನಾನು ಅದನ್ನು ಸ್ಪರ್ಶ ಮಾಡಿದ್ದೀನಿ. ಅದು ದರ್ಶನ್ ಸರ್ ನನಗೆ ಕೊಟ್ಟಿರುವಂಥ ಪ್ರೀತಿ. 1 ಗಂಟೆಗಳ ಕಾಲ ನನಗೆ ಅವಕಾಶ ಕೊಟ್ಟಿದ್ದಾರೆ. ನನಗೊಂಥರ ಏನೋ ಖುಷಿ. ಡಿ ಬಾಸ್ನ ನೀವೆಲ್ಲರೂ ಬಾಸ್ ಅಂತ ಕರಿತೀರಾ, ನಾವು ಅವ್ರನ್ನ ದೇವರು ಅಂತ ಕರಿತೀವಿ ಅಷ್ಟೇ. ಅದು ಬಿಟ್ರೆ ಏನು ಹೇಳಲ್ಲ. ಹಾವ ಇಟ್ಟಿರೋವರೆಗೂ ಮಾತ್ರ ಇರುತ್ತೆ. ಉಸಿರು ನಿಂತ ಮೇಲೆ ಹೆಸರು ಹೇಳಬೇಕಂದ್ರೆ ದಮ್ ಬೇಕು. ಕಾಟೇರ ಸಿನಿಮಾ 100 ಡೇಸ್ ಪಕ್ಕ ಓಡಿಸ್ತೀವಿ. ಓಕೆ, ನನ್ನ ಪ್ರೀತಿಯ ರಾಮುವಿಂದ ನನ್ನದೇ ಬಾನಲ್ಲಿ ಕೇಳ್ತಾರೆ ಒಂದು ಗೀತೆನ ಹಾಡ್ತಿದ್ದೀನಿ. ಬಾಸ್ 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 ಗೊತ್ತು, ಇಡೀ ಪ್ರಪಂಚಕ್ಕೆ ಗೊತ್ತು. ಅನ್ನನ ದ್ಯಾವ್ರು ಅಂತ ಕರೀತಾರೆ. ಆ ದ್ಯಾವ್ರನ್ನೇ ಸೃಷ್ಟಿ ಮಾಡುವಂಥ ರೈತ ಮಾತ್ರ ಸಾಧ್ಯ ಅಂತ ರೈತರ ದಿನಾಚರಣೆಗೆ ಹಾಡನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಹೀರೋ ಅನ್ಸ್ಕೊಳ್ಳೋದು ಇದು ಒಂದು ಕಾರಣ. ಅದು ಡಿ ಬಾಸ್ ಹತ್ರ ಇದೆ. ಆ ಗುಣಕ್ಕೆ ನಮ್ಮೆಲ್ಲರ ಸೆಲ್ಯೂಟ್, ಸಾಷ್ಟಾಂಗ ನಮಸ್ಕಾರಗಳು. ಥ್ಯಾಂಕ್ ಯು ಸೊ ಮಚ್. ನಿಜವಾಗ್ಲೂ ಈ ಡಿ ದೇವ್ರ ಮುಂದೆ ಭಕ್ತರು ನಾವಿದ್ದೀವಿ. ಆ ದೇವರ ಆಶೀರ್ವಾದ ಇದ್ರೆ ಸಾಕು. ಮೇಲೆ ದೇವರಿದಾನೋ ಇಲ್ಲೋ ಗೊತ್ತಿಲ್ಲ. ಭೂಮಿಗೆ ಬಂದಾಗ ಭಗವಂತ ಆಗಿದ್ರೆ ನಮ್ಮ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಸರ್ ಅವರು ಮಾತ್ರ. ಇದು 100% ಗ್ಯಾರಂಟಿ. ಅಣ್ಣನ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ ನಾನು. 20ನೇ ನಮ್ಮ ಹಬ್ಬಕ್ಕೆ ಕಾಯ್ತಾ ಇದ್ದೀವಿ. ಕೊನೆಯದಾಗಿ ನಮ್ಮ ಮಾಸ್ಕ ಬಾಸ್ ಡಿ ಬಾಸ್ ನಮ್ಮ ದರ್ಶನ್ ಅಣ್ಣಂಗೆ ಜೈ. ಮಂಡ್ಯ
ಎಲ್ಲ ಮಂಡ್ಯ ಜನತೆಗೆ ಮತ್ತೆ ವೇದಿಕೆ ಮುಂದಿರುವ ಎಲ್ಲ ಗಣ್ಯರಿಗೆ ಹೃದಯಪೂರ್ವಕ ನಮಸ್ಕಾರ ಹೇಳ್ತಾ ತುಂಬಾ ಖುಷಿ ಆಗ್ತಿದೆ. ರೈತ ದೇಶದ ಬೆನ್ನೆಲುಬು ಅಂತ ರೈತರ ದಿನ ಈ ಸಾಂಗ್ ನ ರಿಲೀಸ್ ಮಾಡ್ತಿರೋದು ನಾನು ಒಬ್ಬ ರೈತರ ಮಗಾಗಿ ತುಂಬಾ ಹೆಮ್ಮೆ ಆಗ್ತಿದೆ. ಹಾಗೆ ಕಾಟೇರ ನಮ್ಮ ಕನ್ನಡದ ಹೆಮ್ಮೆ, 29ನೇ ತಾರೀಕು ಅದು ಭಾರತದ ಹೆಮ್ಮೆ ಆಗ್ಲಿ ಅಂತ. ಹಾಗೆ ಆಗುತ್ತೆ, ಅದು ನೀವು ಮಾಡೇ ಮಾಡ್ತೀರಾ ಅಂತೇಳಿ ಹೇಳ್ತಾ 29ನೇ ತಾರೀಕು ಮಿಸ್ ಮಾಡ್ದಂಗೆ ಎಲ್ಲ ನೋಡೋಣ. ನಿಮ್ಗೆಲ್ಲ ಪ್ರೀತಿ ಪ್ರೋತ್ಸಾಹ ಹೀಗೆ ಕಾಟೇರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಜೈ ಬಾಸ್, ಜೈ ಮಂಡ್ಯ. ಥ್ಯಾಂಕ್ ಯು. ನೋಡಿ ನಮ್ಮ ಗನ್ನ ಬಟ್ಟೆ ಕೂಡ ನಿಮ್ಮೆಲ್ಲರಿಗೂ ನಾನು ಎಂದಿಗೂ ಚಿರುಣಿ. ವೇದಿಕೆ ಮೇಲೆ ನಮ್ಮನ್ನು ಕರೆದಿರುವಂಥ ಕಾಟೇರ ಚಿತ್ರತಂಡಕ್ಕೆ ನಾನು ಋಣಿಯಾಗಿರ್ತೀನಿ. ಆಗಲೇ ನಮ್ಮ ನಾಯಕರು ಎಮ್ ಎಲ್ ಎ ಹೇಳೋದು, ಕಾವೇರಿ ನಮ್ಮದು, ದರ್ಶನ್ ಅವ್ರು ನಮ್ಮವರೇ, ಕನ್ನಡನೂ ನಮ್ಮದೇ. ಇಲ್ಲಿಂದೇ ಉಳಿಸಿರೋದು ಕನ್ನಡ ಚಿತ್ರರಂಗ ಇವತ್ತಿಗೆ ಈ ಮಟ್ಟದಲ್ಲಿ ಇದೆ. ಇಲ್ಲಿ ಜನ ಸಪೋರ್ಟ್ ಮಾಡೋದಕ್ಕೆ 10 ಗಂಟೆ ಆದ್ರೂ ಇಷ್ಟು ಜನ ನಿಂತಿದ್ದೀರಿ. ನಿಮ್ಮೆಲ್ಲರ ಈ ತಾಳ್ಮೆಗೆ ನಾನು ಎಂದೇ ಋಣಿಯಾಗಿರ್ತೀನಿ. ಯಾಕೆಂದ್ರೆ ಬದುಕಿದಾಗ ಮನ್ಸಲ್ಲಿ ಎಷ್ಟೇ ನೋವಿದ್ರು, ಸತ್ತಾಗ ಸಮಾಧಿ ಕಟ್ಟ ಕಾಸಿದೆ ಆದ್ರು, ಕುಡಿಯಕ್ಕೂ ದುಡಿಯಕ್ಕೂ ನೀರಿಲ್ದೇ ಆದ್ರು ನಿಯತ್ತಾಗಿ ಬದುಕ ರೈತ ಒಬ್ನೇ. ಈ ದೇಶಕ್ಕೆ ಭೂಮಿ ತಾಯಿಯಾಗಿದ್ರೆ ರೈತ ತಂದೆ ಆಗಿರ್ತಾನೆ. ಅಂತೆ ರೈತರ ದಿನಾಚರಣೆ ದಿನ ಆ ದೇವರಿಗೆ ನಮ್ಮ ಡಿ ಬಾಸ್ ಅವರು ಈ ಸಾಂಗ್ನ ಅರ್ಪಣೆ ಮಾಡಿದ್ದಾರೆ. ಆ ಚಿತ್ರತಂಡಕ್ಕೆ ನಾವೆಂದೆಂದು ಋಣಿಯಾಗಿರ್ತೀವಿ. ಕಾಟೇರ ಚಿತ್ರ 100 ಡೇಸ್ ಓಡಿ ಆ ಚಿತ್ರ ಸಕ್ಸಸ್ ಇಲ್ಲೇ ಆಗ್ಬೇಕು ಅಂತ ಆ ಚಿತ್ರದ ನಿರ್ಮಾಪಕರ ಕೇಳ್ಬೋದು. ಒಳ್ಳೇದಾಗಿ. ಮಂಡ್ಯದ ಗಂಡು ರೆಬಲ್ ಸ್ಟಾರ್ ಅಂಬರೀಶ್ ಅವರು ಬಹುಶಃ ಮೇಲ್ ನಿಂತ್ಕೊಂಡು ಈ ಒಂದು ಪ್ರೋಗ್ರಾಮ್ ನ ನೋಡ್ತಾ ಇರ್ತಾರೆ. ನಮ್ಮ ನಾಯಕಿಯಾದಂತ ಸುಮಲತಾ ಅಂಬರೀಶ್ ಅವರು ಹೇಗೆ ಜನರ ಒಂದು ಋಣವನ್ನ ಈ ಮಂಡ್ಯ ಜಿಲ್ಲೆಗೆ ತೀರಿಸ್ತಾ ಇದ್ದಾರೋ, ಅದೇ ರೀತಿ ರಾಕ್ಲೈನ್ ವೆಂಕಟೇಶ್ ಅವರು ನಮ್ಮ ಅಂಬರೀಶ್ ಅಣ್ಣವರ ಕುಟುಂಬಕ್ಕೆ ಒಂದು ದೊಡ್ಡ ಶಕ್ತಿಯಾಗಿ ನಿಂತಿದ್ದಾರೆ. ಅವರಿಗೆ ನಮ್ಮ ಮಂಡ್ಯ ಜಿಲ್ಲೆಯ ಜನತೆಯ ಪರವಾಗಿ ಹಾಗೂ ಅಂಬರೀಶ್ ಅಭಿಮಾನಿಗಳ ಪರವಾಗಿ ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಡಿ ಬಾಸ್ ಅಭಿಮಾನಿಗಳ ಪರವಾಗಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೇನೆ. ಅವತ್ತು ನಾನು ದಾಸರ ತಾಯಿ, ಇವತ್ತು ಕಾಟೇರನ ತಾಯಿ. ಎಷ್ಟು ಸಂತೋಷ ಆಗ್ತಿದೆ ನನಗೆ ಅಂದ್ರೆ ಅಷ್ಟು ಸಂತೋಷ ಆಗ್ತಾ ಇದೆ. ಎರಡೆರಡು ಸಂತೋಷ. ಕಾಟೇರ ಚಿತ್ರದಲ್ಲಿ ತಾಯಿಯ ಪಾತ್ರ, ಡಿ ಬಾಸ್ಗೆ, ನಿಮ್ಮ ಡಿ ಬಾಸ್ಗೆ, ಆಮೇಲೆ ನಿಮ್ಮನ್ನೆಲ್ಲ ನೋಡ್ತಾ ಇರೋ ಇನ್ನೊಂದು ಸಂತೋಷ. ರೈತರ ದಿನಾಚರಣೆ ದಿನ ನಮ್ಮ ಚಿತ್ರದ ರೈತರ ಸಾಂಗ್ನ ರಿಲೀಸ್ ಮಾಡಿದ್ದೀವಿ. ಎಲ್ಲರಿಗೂ ರೈತರ ದಿನಾಚರಣೆ ಶುಭಾಶಯಗಳು. ನೀವೆಲ್ಲ ಡಿ ಬಾಸ್ ಸೆಲೆಬ್ರಿಟೀಸು ಡಿಸೆಂಬರ್ 29ನೇ ತಾರೀಕು ಕಾಟೇರ ಚಿತ್ರ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲರೂ ಚಿತ್ರ ಮಂದಿರಕ್ಕೆ ಬಂದು ನೋಡಲೇಬೇಕು. ನೀವು ಗೆಲ್ಲಿಸ್ತೀರಾ ಅನ್ನೋ ನಂಬಿಕೆ ಖಂಡಿತ ಇದೆ. ಯಾಕೆಂದ್ರೆ ನಿಮ್ಮ ಡಿ ಬಾಸ್ ಚಿತ್ರ ಇದು. ಎಲ್ಲಾರ್ಗೂ ಒಳ್ಳೇದಾಗ್ಲಿ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಕಾಟೇರ ನೋಡಿ ಹರಸಿ ಹಾರೈಸಿ. ಕನ್ನಡ ಚಿತ್ರರಂಗದ ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ಗಾಗಿ ಡೌನ್ಲೋಡ್ ಮಾಡಿ ಮೈ ಮೂವಿ ಬಜಾರ್ ಮೊಬೈಲ್ ಅಪ್ಲಿಕೇಶನ್ ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪ್ ಸ್ಟೋರ್ನಲ್ಲಿ ಲಭ್ಯ.